ನನ್ನ ಹೆಸರು ಅನುಷ್ಕಾ. ನಾನು ಬಡ ಕುಟುಂಬದಲ್ಲಿ ಕಣ್ಣು ತೆರೆದೆ. ಹೇಳಿಕೊಳ್ಳಲು ನಾನು ನನ್ನ ತಂದೆ ತಾಯಿಯ ಹಿರಿಯ ಮಗಳು ಮತ್ತು ಮೊದಲ ಮಗು. ಆದರೆ ಮೊದಲ ಮಗುವಿಗೆ ಸಿಗುವಷ್ಟು ಪ್ರೀತಿ ನನಗೆ ನನ್ನ ತಂದೆ ತಾಯಿಯಿಂದ ಸಿಗಲಿಲ್ಲ. ನನಗಿಂತ ಚಿಕ್ಕವನಾದ ಒಬ್ಬ ತಮ್ಮನಿದ್ದ. ನನ್ನ ತಂದೆ ತಾಯಿ ಅವನನ್ನು ತುಂಬಾ ಪ್ರೀತಿಸುತ್ತಿದ್ದರು. ಅವನು ನನ್ನ ಜನನದ ಸರಿಯಾಗಿ 7 ವರ್ಷಗಳ ನಂತರ ಹುಟ್ಟಿದ್ದ. ಅವನಿಗೆ ಹೆಚ್ಚು ಪ್ರೀತಿ ಸಿಗಲು ಇದು ಒಂದು ಕಾರಣವಾಗಿತ್ತು. ನಾನು ಹುಟ್ಟಿದ 5 ರಿಂದ 6 ವರ್ಷಗಳವರೆಗೆ ನನ್ನ ತಾಯಿಗೆ ಯಾವುದೇ ಒಳ್ಳೆಯ ಸುದ್ದಿ ಸಿಗದಿದ್ದಾಗ ಅವರಿಗೆ ಮುಂದೆ ತಾನು ತಾಯಿಯಾಗಲು ಸಾಧ್ಯವಿಲ್ಲವೇನೋ ಎಂದು ಅನಿಸಿತ್ತು. ಹಾಗಾಗಿ ಮತ್ತೆ ತಾಯಿಯಾಗುವ ಬಯಕೆ ಅವರಲ್ಲಿ ಜಾಗೃತಗೊಂಡಿತ್ತು. ಆದರೂ ಬಡತನದ ಸಮಯದಲ್ಲಿ ನನ್ನ ಪೋಷಣೆ ಅವರಿಗೆ ಬಹಳ ಕಷ್ಟಕರವಾಗಿತ್ತು. 7 ವರ್ಷಗಳ ನಂತರ ಅವರಿಗೆ ಮಗ ಹುಟ್ಟಿದಾಗ ಅವರಿಬ್ಬರ ಸಂತೋಷ ಇಮ್ಮಡಿಗೊಂಡಿತ್ತು. ನನ್ನ ತಂದೆ ತಾಯಿ ಇಬ್ಬರೂ ಬಹಳ ಸಂತೋಷವಾಗಿದ್ದರು. ಅವರಿಗೆ ಅನಿಸುತ್ತಿತ್ತು, ಮುಂಬರುವ ದಿನಗಳಲ್ಲಿ ಮಗನೇ ಅವರ ಆಸರೆಯಾಗುತ್ತಾನೆ. ಮಗಳು ಮದುವೆಯಾಗಿ ತನ್ನ ಗಂಡನ ಮನೆಗೆ ಹೋಗುತ್ತಾಳೆ. ಹಾಗಾಗಿ ಮಗಳಿಂದ ನಿರೀಕ್ಷೆ ಇಡುವುದು ವ್ಯರ್ಥ. ನಾನು ಮೌನವಾಗಿರುತ್ತಿದ್ದೆ. ನನ್ನ ತಂದೆ ತಾಯಿಯ ಯಾವುದೇ ನಡೆಗೆ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ. ಬಹುಶಃ ನನ್ನ ಹಣೆಬರಹದಲ್ಲಿ ಇದೇ ಬರೆಯಲ್ಪಟ್ಟಿದೆ ಎಂದು ನನಗೆ ಗೊತ್ತಿತ್ತು. ನನ್ನ ತಂದೆ ತಾಯಿ ಚಿಕ್ಕಂದಿನಿಂದಲೂ ನನ್ನ ತಮ್ಮನ ಬಗ್ಗೆ ಬಹಳ ಕಾಳಜಿ ವಹಿಸುತ್ತಿದ್ದರು. ಆದರೆ ನನ್ನನ್ನು ಅವರು ಎಂದಿಗೂ ನೋಡಿಕೊಂಡಿರಲಿಲ್ಲ. ನನಗೆ ಹಸಿವಾದರೆ ನಾನು ಜೋರಾಗಿ ಅಳುತ್ತಿದ್ದೆ. ಆಗ ನನ್ನ ತಾಯಿ ನನಗೆ ಊಟ ಕೊಡುತ್ತಿದ್ದರು. ಮತ್ತು ನಾನು ಇಡೀ ದಿನ ಅತ್ತಿತ್ತ ಆಟವಾಡುತ್ತಾ ಇದ್ದರೆ ನನ್ನ ತಾಯಿಗೆ ಎಂದಿಗೂ ನನ್ನ ಬಗ್ಗೆ ಚಿಂತೆಯಿರುತ್ತಿರಲಿಲ್ಲ. ನಾನು ಹೆಚ್ಚು ಓದಿದವಳು ಸಹ ಆಗಿರಲಿಲ್ಲ. ನನಗೆ ಓದುವ ಆಸೆ ಬಹಳವಿತ್ತು. ನಾನು 4 ವರ್ಷದವಳಾದಾಗ ಮತ್ತು ಸುತ್ತಮುತ್ತಲಿನ ಮಕ್ಕಳು ಶಾಲೆಗೆ ಹೋಗುವುದನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಆಶಾಭಾವನೆ ಮೂಡಿತು, ನಾನು ಶಾಲೆಗೆ ಹೋಗಬೇಕು ಎಂದು. ಈ ಬಗ್ಗೆ ನನ್ನ ತಂದೆ ತಾಯಿಯೊಂದಿಗೆ ಮಾತನಾಡಿದೆ. ಅವರು ನನ್ನನ್ನು ಶಾಲೆಗೆ ಕಳುಹಿಸಲಿ ಎಂದು ಅವರ ಅನುಮತಿ ಕೇಳಿದೆ. ನನ್ನ ನಿರೀಕ್ಷೆಯಂತೆ ಅವರಿಬ್ಬರೂ ನನಗೆ ನಿರಾಕರಿಸಿದರು. ಆದರೆ ನಾನು ಬಹಳ ಹಠ ಮಾಡಿದಾಗ ನನ್ನ ತಂದೆ, ನಿನ್ನ ಆಸೆಯನ್ನು ಪೂರೈಸಲು 1-2 ವರ್ಷಗಳವರೆಗೆ ಶಾಲೆಗೆ ಹೋಗಬಹುದು. ಅದೂ ಸಹ ಸರ್ಕಾರಿ ಶಾಲೆಗೆ, ಏಕೆಂದರೆ ಶುಲ್ಕ ಕಟ್ಟುವ ಶಕ್ತಿ ನಮಗಿಲ್ಲ ಎಂದು ಹೇಳಿದರು. ನಾನು ಮನಸ್ಸು ಚಿಕ್ಕದೂ ಮಾಡಿಕೊಳ್ಳಲಿಲ್ಲ ಮತ್ತು ನಾನು ಸರ್ಕಾರಿ ಶಾಲೆಗೆ ಓದಲು ಹೋದೆ. ಅಲ್ಲಿ ಪುಸ್ತಕಗಳು ಮತ್ತು ಸಮವಸ್ತ್ರ ಉಚಿತವಾಗಿ ಸಿಗುತ್ತಿದ್ದವು. ಶಾಲೆಯವರು ಕೆಲ ಮಕ್ಕಳಿಗೆ ಕೊಟ್ಟಿದ್ದರೆ ಕೆಲ ಮಕ್ಕಳಿಗೆ ಕೊಟ್ಟಿರಲಿಲ್ಲ. ಇದು ಸರ್ಕಾರಿ ಶಾಲೆಯಾದರೂ ಇಲ್ಲಿ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳುತ್ತಿರಲಿಲ್ಲ. ನಾನಾದರೂ ಓದಿನಲ್ಲಿ ಬಹಳ ಚೆನ್ನಾಗಿದ್ದೆ. 2 ವರ್ಷಗಳು ಹೇಗೆ ಕಳೆದು ಹೋದವು ಎಂದು ತಿಳಿಯಲೇ ಇಲ್ಲ. ನಂತರ ತಾಯಿ, ಶಾಲೆಗೆ ಹೋಗುವ ಅಗತ್ಯವಿಲ್ಲ, ನೀನು ದೊಡ್ಡವಳಾಗುತ್ತಿದ್ದೀಯಾ, ಇನ್ನು ಮನೆಯ ಕೆಲಸಗಳನ್ನು ನಿಭಾಯಿಸು ಎಂದರು. ಬಾಲ್ಯದಲ್ಲಿ ಮತ್ತು ಕಡಿಮೆ ವಯಸ್ಸಿನಲ್ಲಿ ತಾಯಿ ನನಗೆ ಮನೆಯ ಎಲ್ಲಾ ಕೆಲಸಗಳನ್ನು ಕಲಿಸಿದ್ದರು. ಅವರು ತಾವೇನೋ ತಮ್ಮನ ಸೇವೆಯಲ್ಲಿ ನಿರತರಾಗಿರುತ್ತಿದ್ದರು ಮತ್ತು ನನ್ನನ್ನು ಆಟ ಪಾಠದಿಂದ ದೂರವಿಟ್ಟು ಮನೆಯ ಕೆಲಸಗಳಲ್ಲಿ ನಿರತಗೊಳಿಸಿದ್ದರು. ಕಡಿಮೆ ವಯಸ್ಸಿನಿಂದಲೇ ನನಗೆ ಅಡುಗೆ ಮಾಡಲು ಬರುತ್ತಿತ್ತು. ಮನೆಯ ಪ್ರತಿಯೊಂದು ಕೆಲಸವನ್ನೂ ಕ್ರಮಬದ್ಧವಾಗಿ ಮಾಡಲು ಬರುತ್ತಿತ್ತು. ನಂತರ ನಾನು ಯೌವನದ ಹೊಸ್ತಿಲನ್ನು ತಲುಪುತ್ತಿದ್ದಂತೆ ನನ್ನ ತಂದೆ ತಾಯಿಗೆ ನನ್ನ ಮದುವೆಯ ಚಿಂತೆ ಕಾಡತೊಡಗಿತು. ಈ ಮನೆಯಲ್ಲಿ ನನ್ನ ಯಾವುದೇ ಮಾತಿಗೆ ಬೆಲೆ ಇರಲಿಲ್ಲ. ನಾನು ಎಂದಾದರೂ ನನ್ನ ತಾಯಿಗೆ, ಅಮ್ಮ, ಇಂದು ಊಟಕ್ಕೆ ನನ್ನ ಇಷ್ಟದ ಊಟ ಮಾಡಿ, ನನಗೆ ಕಡಿ ಚಾವಲ್, ಮಜ್ಜಿಗೆ, ಸಾರು ಮತ್ತು ಅನ್ನ ಬಹಳ ಇಷ್ಟ ಎಂದು ಹೇಳಿದರೆ ತಾಯಿ, ಇಲ್ಲ, ನಿನ್ನ ಇಷ್ಟ ನಮಗೆ ಅಷ್ಟೊಂದು ಮುಖ್ಯವಲ್ಲ, ನೀನು ನಿನ್ನ ಗಂಡನ ಮನೆಗೆ ಹೋಗುತ್ತೀಯಲ್ಲ ಎನ್ನುತ್ತಿದ್ದರು. ಅವರು ನನ್ನ ತಮ್ಮನಿಗೆ ಏನು ಬೇಕು ಎಂದು ಕೇಳುತ್ತಿದ್ದರು ಮತ್ತು ತಂದೆ ಮತ್ತು ನನ್ನ ತಮ್ಮ ಏನು ಹೇಳುತ್ತಿದ್ದರೂ ಅದೇ ಮನೆಯಲ್ಲಿ ತಯಾರಾಗುತ್ತಿತ್ತು. ಅಷ್ಟೇ ಅಲ್ಲ, ಪ್ರತಿ ಹಬ್ಬಕ್ಕೂ ಅವನಿಗೆ ಹೊಸ ಬಟ್ಟೆಗಳು ಬರುತ್ತಿದ್ದವು ಮತ್ತು ನನಗೆ, ನಿನ್ನ ಹಳೆಯ ಬಟ್ಟೆಗಳು ಇವೆ, ಮೊದಲು ಅವುಗಳನ್ನು ಹಾಳು ಮಾಡು, ನಂತರ ಹೊಸವು ಬರುತ್ತೇವೆ ಎಂದು ಹೇಳಲಾಗುತ್ತಿತ್ತು. ನನ್ನ ತಂದೆ ತಾಯಿ ನನಗಾಗಿ ಸಂಬಂಧಗಳನ್ನು ಹುಡುಕಲು ಪ್ರಾರಂಭಿಸಿದರು. ಆದರೆ ಅವರಿಗೆ ನನಗಾಗಿ ಸಂಬಂಧವೂ ಸಹ ನಾನು ಕೇವಲ ನನ್ನ ಜೀವನವನ್ನು ಕಳೆಯಬಹುದಾದಂತಹದ್ದೇ ಬೇಕಾಗಿತ್ತು. ನನ್ನ ಸಂತೋಷ, ನನ್ನ ಇಷ್ಟ ಯಾರಿಗೂ ಮುಖ್ಯವಾಗಿರಲಿಲ್ಲ. ಅವರ ಮಗಳ ಮದುವೆಯಾದ ದಿನ ಅಲ್ಲಿ ಅವಳು ಸಂತೋಷವಾಗಿರುತ್ತಾಳೋ ಇಲ್ಲವೋ ಎಂಬುದರ ಬಗ್ಗೆ ಅವರಿಗೆ ಯಾವುದೇ ಚಿಂತೆ ಇರಲಿಲ್ಲ. ಬಸ್ಸು, ಅವರು ನನಗಾಗಿ ಒಂದು ಸಂಬಂಧವನ್ನು ಹುಡುಕುತ್ತಿದ್ದರು. ಇದರಲ್ಲಿ ಅವರಿಗೆ ತಮ್ಮ ಜೇಬಿನಿಂದ ಏನೂ ಖರ್ಚು ಮಾಡಬೇಕಾಗಿರಲಿಲ್ಲ. ಯಾರಾದರೂ ನನ್ನನ್ನು ಉಚಿತವಾಗಿ ಕರೆದುಕೊಂಡು ಹೋಗಲಿ. ದಾನ, ವರದಕ್ಷಿಣೆ ಜಂಜಾಟವೂ ಇರಬಾರದು. ಮದುವೆ ಮೆರವಣಿಗೆಯವರಿಗೆ ತಿನ್ನಿಸುವುದು, ಕುಡಿಸುವುದರ ಖರ್ಚು ಇರಬಾರದು. ನನ್ನ ತಂದೆ ತಾಯಿ ಒಟ್ಟಿಗೆ ಕುಳಿತು ನನ್ನ ಮದುವೆಯ ಬಗ್ಗೆ ಮಾತನಾಡುತ್ತಿದ್ದಾಗ ನಾನು ಅವರ ಮಾತುಗಳನ್ನು ಕೇಳುತ್ತಿದ್ದೆ ಮತ್ತು ಅವರ ಆಶಯವನ್ನು ಸಹ ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದೆ. ನಂತರ ಕೊನೆಗೆ ಅವರಿಗೆ ನನಗಾಗಿ ಒಂದು ಸಂಬಂಧ ಸಿಕ್ಕಿತು. ಅದರೊಂದಿಗೆ ಅವರು ನನ್ನನ್ನು ಕಳುಹಿಸಿಕೊಡಲು ಬಯಸಿದ್ದರು.
ಈ ಸಂಬಂಧವು ಎಷ್ಟು ಆತುರದಾಗಿತ್ತು ಎಂದರೆ ಯೋಚಿಸಲು ಅರ್ಥಮಾಡಿಕೊಳ್ಳಲು ನನಗೂ ಸಮಯ ಸಿಗಲಿಲ್ಲ. ಒಂದು ದಿನ ಇದ್ದಕ್ಕಿದ್ದಂತೆ ತಾಯಿ ಸಿದ್ಧತೆಗಳನ್ನು ಪ್ರಾರಂಭಿಸು, ಮುಂದಿನ ವಾರ ನಿನ್ನ ಮದುವೆ ಎಂದರು. ಇದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ನಾನು ಅಮ್ಮ, ಹುಡುಗ ಯಾರು, ಹೇಗಿದ್ದಾನೆ ಎಂದೆ. ತಾಯಿ ನನ್ನನ್ನು ದಿಟ್ಟಿಸಿ ನೋಡಿ, ಈ ಬಗ್ಗೆ ಪ್ರಶ್ನೆ ಮಾಡುವವಳು ನೀನು ಯಾರು? ಹೆಣ್ಣುಮಕ್ಕಳು ಕೇವಲ ತಮ್ಮ ತಂದೆ ತಾಯಿಯ ಇಷ್ಟದ ಪ್ರಕಾರ ನಡೆಯುತ್ತಾರೆ. ನಾವು ನಿನಗಾಗಿ ಒಳ್ಳೆಯ ಸಂಬಂಧವನ್ನೇ ನೋಡಿದ್ದೇವೆ. ಅಲ್ಲಿ ನೀನು ಬಹಳ ಸಂತೋಷವಾಗಿರುತ್ತೀಯಾ? ಹೌದು, ಒಂದು ವಿಷಯ ನೆನಪಿಡು, ಅಲ್ಲಿ ಹೊಂದಿಕೊಂಡು ಹೋಗಲು ಪ್ರಯತ್ನಿಸು. ಸಣ್ಣ ಪುಟ್ಟ ಕಷ್ಟಗಳಿಗೆ ಅಳುತ್ತಾ ಇಲ್ಲಿಗೆ ಬರಬೇಡ. ನೋಡು, ನಾವಾಗಲೇ ಸಾಕಷ್ಟು ತೊಂದರೆಯಲ್ಲಿ ಇದ್ದೇವೆ, ಬಹಳ ಬಡವರಿದ್ದೇವೆ. ನಿನ್ನ ತಂದೆ ಎಷ್ಟು ಕಷ್ಟಪಟ್ಟು ನಿನ್ನನ್ನು ಬೆಳೆಸಿದ್ದಾರೆ ನಿನಗೆ ಗೊತ್ತಿದೆಯಲ್ಲವೇ ಎಂದರು. ನಾನು ಮೌನವಾದೆ ಮತ್ತು ನನ್ನ ಕಣ್ಣುಗಳನ್ನು ಕೆಳಗೆ ಇಳಿಸಿದೆ. ಅವರಿಗೆ ಯಾವುದೇ ಉತ್ತರ ನೀಡಲಿಲ್ಲ. ಅವರು, ಸರಿ, ಇದೇ ರೀತಿ ನಿನ್ನ ಗಂಡನ ಮನೆಯಲ್ಲೂ ನಿನ್ನ ಕಣ್ಣುಗಳನ್ನು ತೆರೆದಿಡು ಮತ್ತು ಬಾಯನ್ನು ಮುಚ್ಚಿಡು ಎಂದರು. ಅವರು ಏನು ಹೇಳಲು ಬಯಸುತ್ತಾರೆಂದು ನನಗೆ ಅರ್ಥವಾಯಿತು. ಇದಕ್ಕಿಂತ ಮುಂದೆ ಯಾವುದೇ ಪ್ರಶ್ನೆ ಕೇಳಲು ಅವಕಾಶವೇ ಇರಲಿಲ್ಲ. ಕೆಲವೊಮ್ಮೆ ನನಗೆ ಅನಿಸುತ್ತಿತ್ತು, ನಾನು ಈ ಇಡೀ ಜಗತ್ತಿನಲ್ಲಿ ಒಬ್ಬಳೇ ಇದ್ದೇನೆ, ಯಾರೂ ನನ್ನವರು ಇಲ್ಲ. ನನ್ನ ಸಂತೋಷವನ್ನು ಅರ್ಥಮಾಡಿಕೊಳ್ಳುವವರು ಯಾರೂ ನನ್ನೊಂದಿಗೆ ಇಲ್ಲ. ನಂತರ ಒಂದು ಸಮಯ ಬಂತು, ನನ್ನ ಮದುವೆಯ ದಿನವೂ ಬಂತು. ನನ್ನ ಮದುವೆ ಬಹಳ ಸರಳವಾಗಿತ್ತು. ಯಾವುದೇ ಡೋಲು, ಯಾವುದೇ ಅಲಂಕಾರ, ಯಾವುದೇ ಉತ್ಸಾಹ ಇರಲಿಲ್ಲ. ಬಸ್ಸು, ತಾಯಿ ನನಗೆ ಕೆಂಪು ಬಣ್ಣದ ದುಪ್ಪಟ್ಟ ತೊಡಿಸಿ, ನಡಿ, ಇಂದು ದೇವಸ್ಥಾನದಲ್ಲಿ ನಿನ್ನ ಮದುವೆ ಎಂದರು. ನಾನು ಮೌನವಾಗಿ ಕಣ್ಣು ಕೆಳಗೆ ಹಾಕಿ ಅವರೊಂದಿಗೆ ಹೋದೆ. ನನ್ನ ಹೃದಯದಲ್ಲಿ ಸಂತೋಷವೂ ಇರಲಿಲ್ಲ, ದುಃಖವೂ ಇರಲಿಲ್ಲ. ಕೇವಲ ಒಂದು ವಿಚಿತ್ರವಾದ ಆತಂಕವಿತ್ತು, ಗೊತ್ತಿಲ್ಲ ಈ ಅಪರಿಚಿತ ಸಂಬಂಧ ಹೇಗಿರಬಹುದು ಎಂದು. ನಾನು ನನ್ನ ತಂದೆ ತಾಯಿಯೊಂದಿಗೆ ದೇವಸ್ಥಾನ ತಲುಪಿದಾಗ ಅಲ್ಲಿ ಒಬ್ಬ ವಯಸ್ಸಾದ ಮನುಷ್ಯ ನಿಂತಿದ್ದ. ಅವನನ್ನು ನೋಡಿ ಬಹುಶಃ ಅವರ ಮಗನೊಂದಿಗೆ ನನ್ನ ಮದುವೆಯಾಗುತ್ತಿರಬಹುದು ಎಂದುಕೊಂಡೆ. ಆದರೆ ನನ್ನ ಭಾವಿ ಪತಿ ಅವನೇ ಎಂದು ತಿಳಿದಾಗ ನನ್ನ ಮೈಯೆಲ್ಲಾ ನಡುಗಿತು. ನಾನು ಆಶ್ಚರ್ಯದಿಂದ ನನ್ನ ತಾಯಿಯ ಕಡೆಗೆ ನೋಡಿದೆ. ನನ್ನ ಕಣ್ಣುಗಳಲ್ಲಿ ನೀರಿತ್ತು. ನಾನು ಅವರಿಂದ ಏನು ಪ್ರಶ್ನೆ ಕೇಳಲು ಹೊರಟಿದ್ದೇನೆ ಎಂದು ತಾಯಿಗೆ ಅರ್ಥವಾಯಿತು. ಅವರು ನನ್ನ ತಲೆಯ ಮೇಲೆ ಕೈ ಇಟ್ಟು, ಮಗಳೇ, ಇವರು ಬಹಳ ಒಳ್ಳೆಯ ಮನುಷ್ಯರು, ಶ್ರೀಮಂತ ಕುಟುಂಬದವರು. ನಿನಗೆ ಅವರ ಮನೆಯಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ ಎಂದರು. ತಂದೆಯೂ ಸಹ ಇದೇ ರೀತಿಯ ಆಶೀರ್ವಾದ ನೀಡಿದರು. ನಾನು ಪ್ರತಿ ಬಾರಿಯಂತೆ ಈ ಬಾರಿಯೂ ಮೌನವಾಗಿ ಇದ್ದೆ ಮತ್ತು ನನ್ನ ಜೀವನದ ಇಷ್ಟು ದೊಡ್ಡ ನಿರ್ಧಾರ ನನ್ನ ಇಷ್ಟದ ವಿರುದ್ಧವಾಯಿತು. ನನ್ನ ಮದುವೆ ಈ ಮನುಷ್ಯನೊಂದಿಗೆ ಆಯಿತು. ಈಗ ನಾನು ಇವನನ್ನು ನನ್ನ ಪತಿಯೆಂದು ಸ್ವೀಕರಿಸಿದ್ದೆ ಮತ್ತು ಮದುವೆಯಾಗಿ ಇವರ ಮನೆಗೆ ಬಂದೆ. ಇಲ್ಲಿ ನನ್ನ ಪತಿಯ ತಾಯಿ ಮಾತ್ರ ಇದ್ದರು. ಅವರು ಆರತಿ ತಟ್ಟೆ ಹಿಡಿದು ಬಾಗಿಲಲ್ಲಿ ನನ್ನನ್ನು ಸ್ವಾಗತಿಸಿ, ಸೊಸೆ ಬಹಳ ಸುಂದರವಾಗಿದ್ದಾಳೆ, ದೇವರು ಇವಳ ಹಣೆಬರಹವನ್ನು ಒಳ್ಳೆಯದು ಮಾಡಲಿ ಎಂದರು. ಅವರು ನನಗೆ ಯಾವ ರೀತಿಯ ಆಶೀರ್ವಾದ ನೀಡುತ್ತಿದ್ದಾರೆ ಎಂದು ನನಗೆ ಆಶ್ಚರ್ಯವಾಯಿತು. ನನ್ನನ್ನು ನನ್ನ ಕೋಣೆಗೆ ಕಳುಹಿಸಲಾಯಿತು. ನಾನು ಈ ಚಿಕ್ಕ ಕೋಣೆಯಲ್ಲಿ ಕುಳಿತಿದ್ದೆ. ಅಲ್ಲಿ ಕೇವಲ ಒಂದು ಹಳೆಯ ಬೀರು, ಒಂದು ಹಳೆಯ ಕ್ರೋಕರಿ ಮತ್ತು ಒಂದು ಡಬಲ್ ಬೆಡ್ ಇತ್ತು. ಈ ಕೋಣೆಯ ಸ್ಥಿತಿಯನ್ನು ನೋಡಿ ಇದು ಬಹಳ ಹಳೆಯ ಕೋಣೆ ಮತ್ತು ಇಲ್ಲಿ ಯಾರೂ ವಾಸಿಸುತ್ತಿರಲಿಲ್ಲ ಎಂದು ಅನಿಸುತ್ತಿತ್ತು. ಸ್ವಲ್ಪ ಸಮಯದ ನಂತರ ನನ್ನ ಪತಿ ಕೋಣೆಯೊಳಗೆ ಬಂದರು. ಅವರು ನನ್ನ ಪಕ್ಕದಲ್ಲಿ ಬಂದು ಕುಳಿತಾಗ ಅವರು, ಇಲ್ಲಿಗೆ ಬಂದಿದ್ದೀಯಾ, ಆದರೆ ಇಲ್ಲಿಗೆ ಬಂದ ನಂತರ ನಿನ್ನ ಕಣ್ಣುಗಳಲ್ಲಿ ಹೆಚ್ಚು ಕನಸುಗಳನ್ನು ಕಟ್ಟುವ ಅಗತ್ಯವಿಲ್ಲ ಎಂದು ಹೇಳಿದರು. ಅವರ ಮಾತನ್ನು ಕೇಳಿ ನಾನು ತಕ್ಷಣ ತಿರುಗಿ ಅವರ ಕಡೆ ನೋಡಿದೆ. ಅವರು, ನಾನು ನಿನ್ನನ್ನು ಏಕೆ ಮದುವೆಯಾಗಿದ್ದೇನೆ ಎಂದು ನಿನ್ನ ತಂದೆ ತಾಯಿ ಹೇಳಿರಬಹುದು ಎಂದರು. ನಾನು ತಲೆ ಅಲ್ಲಾಡಿಸಿ, ಇಲ್ಲ, ನನಗೆ ಏನೂ ಗೊತ್ತಿಲ್ಲ ಎಂದೆ. ಅವರು, ಹಾಗಾದರೆ ಇದು ನಿನ್ನ ತಂದೆ ತಾಯಿಯ ತಪ್ಪು. ವಾಸ್ತವವಾಗಿ ನಾನು ಈಗಾಗಲೇ ಮದುವೆಯಾಗಿದ್ದೇನೆ ಮತ್ತು ಈ ಮನೆಯಲ್ಲಿ ನಾನು ನಿನ್ನನ್ನು ಕೇವಲ ಮಕ್ಕಳನ್ನು ಹೆರಲು ಕರೆದುಕೊಂಡು ಬಂದಿದ್ದೇನೆ ಎಂದು ನಿನ್ನ ಉದ್ದೇಶವನ್ನು ನೀನು ಅರ್ಥಮಾಡಿಕೋ. ಪತ್ನಿಯಾಗುವ ಹಕ್ಕನ್ನು ನೀಡಲು ಅಲ್ಲ. ನಾನು ಈಗಾಗಲೇ ನನ್ನ ಹೆಂಡತಿಯನ್ನು ಬಹಳ ಪ್ರೀತಿಸುತ್ತೇನೆ. ಹಾಗಾಗಿ ನನಗೆ ನಿನ್ನ ಯಾವುದೇ ಅಗತ್ಯವಿಲ್ಲ. ನನ್ನ ಪತ್ನಿಯೊಂದಿಗೆ ನನ್ನ ಮದುವೆಯಾಗಿ 5 ವರ್ಷಗಳಾಗಿವೆ. ಇನ್ನೂ ಅವಳು ತಾಯಿಯಾಗಲು ಸಾಧ್ಯವಾಗಿಲ್ಲ. ಅದಕ್ಕಾಗಿಯೇ ನಾನು ನಿನ್ನನ್ನು ಮದುವೆಯಾಗಿದ್ದೇನೆ. ನಾನು ನಿನ್ನ ತಂದೆ ತಾಯಿಗೆ ಎಲ್ಲಾ ವಿಷಯಗಳನ್ನು ಮೊದಲೇ ಹೇಳಿದ್ದೆ ಮತ್ತು ಅವರಿಗೆ, ನಿಮ್ಮ ಮಗಳಿಗೆ ನಮ್ಮ ಮನೆಯಲ್ಲಿ ಇರಲು ಎಲ್ಲಾ ಸೌಲಭ್ಯಗಳು ಸಿಗುತ್ತವೆ ಎಂದೂ ಸಹ ಹೇಳಿದ್ದೆ. ಹಾಗಾಗಿ ನನ್ನೊಂದಿಗೆ ಹೆಚ್ಚು ಸ್ವತಂತ್ರವಾಗಿ ಇರಲು ಪ್ರಯತ್ನಿಸಬೇಡ ಎಂದರು. ಅವರ ಮಾತುಗಳನ್ನು ಕೇಳಿ ನನ್ನ ಕಣ್ಣುಗಳಲ್ಲಿ ನೀರು ಬಂತು. ನನಗೆ ಹೆಚ್ಚು ದುಃಖವಾಯಿತು. ನನ್ನ ತಂದೆ ತಾಯಿ ನನ್ನನ್ನು ಈಗಾಗಲೇ ಮದುವೆಯಾದ ಒಬ್ಬ ಮನುಷ್ಯನೊಂದಿಗೆ ಮದುವೆ ಮಾಡಿಸಿಕೊಟ್ಟಿದ್ದರು ಮತ್ತು ಈ ಮನೆಯಲ್ಲಿ ನನ್ನನ್ನು ಪತ್ನಿ ಎಂದೂ ಅಲ್ಲ,
ಬದಲಿಗೆ ಮಕ್ಕಳನ್ನು ಹೆರುವ ಯಂತ್ರ ಎಂದು ಭಾವಿಸಿ ಕರೆದುಕೊಂಡು ಬಂದಿದ್ದರು. ನನ್ನ ಜೀವನದಲ್ಲಿ ಎಂದಿಗೂ ನನ್ನ ತಂದೆ ತಾಯಿಯ ಬಗ್ಗೆ ನನಗೆ ಯಾವುದೇ ದೂರು ಇರಲಿಲ್ಲ. ಆದರೆ ಈಗ ನನ್ನ ಹೃದಯ ದುಃಖದಿಂದ ತುಂಬಿತ್ತು. ನಾನು ಬಹಳ ಅತ್ತಿದ್ದೆ. ಆದರೆ ನನ್ನ ಪತಿಗೆ ನನ್ನ ಕಣ್ಣೀರದಿಂದ ಯಾವುದೇ ವ್ಯತ್ಯಾಸವಾಗಲಿಲ್ಲ. ಅವರು ಲೈಟ್ ಆಫ್ ಮಾಡಿ ನನ್ನ ಹಕ್ಕನ್ನು ವಸೂಲಿ ಮಾಡಿದರು. ಈಗ ನಾನು ಅವರ ಪತ್ನಿಯಾಗಿದ್ದೆ. ಅವರನ್ನು ತಡೆಯಲು ಸಾಧ್ಯವಿರಲಿಲ್ಲ. ಈ ಮನೆಯಿಂದ ಓಡಿ ಹೋಗಲು ಸಾಧ್ಯವಿರಲಿಲ್ಲ. ಆ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ನಾನು ಇಡೀ ರಾತ್ರಿ ಅಶಾಂತಳಾಗಿ ಇದ್ದೆ. ನನ್ನ ತಂದೆ ತಾಯಿ ನೀಡಿದ ಮೋಸದ ಬಗ್ಗೆ ಯೋಚಿಸುತ್ತಾ ಇದ್ದೆ. ನನ್ನನ್ನು ತಮ್ಮ ಮನೆಯಿಂದ ಹೊರಹಾಕುವ ಹುಚ್ಚಿನಲ್ಲಿ ಅವರು ನನ್ನ ಬಗ್ಗೆ ಏನನ್ನೂ ಯೋಚಿಸಲಿಲ್ಲ. ನಂತರ ನಾನು ನನ್ನ ಮನಸ್ಸಿಗೆ ಸಮಾಧಾನ ಹೇಳಿದೆ ಮತ್ತು ಏನೇ ಇರಲಿ, ಈಗ ಈ ಮನುಷ್ಯ ನನ್ನ ಪತಿ ಮತ್ತು ನಾನು ನನ್ನ ಮನೆಯಿಂದ ಮದುವೆಯಾಗಿ ಈ ಮನೆಗೆ ಬಂದಿದ್ದೇನೆ. ನನ್ನ ತಂದೆ ತಾಯಿ ನನಗೆ ಮೊದಲೇ ಹೇಳಿದ್ದರೂ ಮದುವೆಯ ನಂತರ ಇಲ್ಲಿಗೆ ಬರುವ ಅಗತ್ಯವಿಲ್ಲ. ಸಾಧ್ಯವಾದರೆ ನಿನ್ನ ಗಂಡನ ಮನೆಯಲ್ಲಿಯೇ ಹೊಂದಿಕೊಂಡು ಹೋಗಲು ಪ್ರಯತ್ನಿಸು ಎಂದು. ಈಗ ನಾನು ಹೇಗಾದರೂ ಇಲ್ಲಿಯೇ ಹೊಂದಿಕೊಂಡು ಹೋಗಬೇಕಾಗಿತ್ತು. ನಾನು ಬೆಳಿಗ್ಗೆ ಎದ್ದೆ, ಸ್ನಾನ ಮಾಡಿ ಚೆನ್ನಾಗಿ ಸಿದ್ಧವಾದೆ. ನಾನು ನನ್ನ ಕೈಗಳಲ್ಲಿ ಕೆಂಪು ಬಣ್ಣದ ಭಾರೀ ಬಳೆಗಳನ್ನು ಧರಿಸಿದೆ, ಲಿಪ್ಸ್ಟಿಕ್ ಹಾಕಿದೆ ಮತ್ತು ಬೆಳಿಗ್ಗೆ ನನ್ನ ಅತ್ತೆಯ ಆಶೀರ್ವಾದ ತೆಗೆದುಕೊಳ್ಳಲು ಕೋಣೆಯಿಂದ ಹೊರಗೆ ಬಂದ ತಕ್ಷಣ ಒಬ್ಬ ಮಹಿಳೆ ನನ್ನ ದಾರಿಯನ್ನು ತಡೆದಳು. ಇವಳು ಯಾರೆಂದು ನನಗೆ ಅರ್ಥವಾಗಲಿಲ್ಲ. ನಾನು ಅವಳಿಗೆ ಏನಾದರೂ ಹೇಳಲು ಹೊರಟಿದ್ದೆ. ಅವಳು ನನ್ನ ಮುಖಕ್ಕೆ ಬಲವಾದ ಏಟು ಕೊಟ್ಟಳು ಮತ್ತು ಇಷ್ಟು ಅಲಂಕರಿಸಲು ನಿನಗೆ ಎಷ್ಟು ಧೈರ್ಯ? ನಿನ್ನನ್ನು ಇಲ್ಲಿ ಅಲಂಕರಿಸಲು ಕರೆದುಕೊಂಡು ಬಂದಿಲ್ಲ. ಈ ಮನೆಯಲ್ಲಿ ನೀನು ಯಾವುದಕ್ಕಾಗಿ ಬಂದಿದ್ದೀಯಾ ಎಂದು ನಿನ್ನ ಸ್ಥಾನಮಾನ ನಿನ್ನೆ ರಾತ್ರಿಯೇ ಚೆನ್ನಾಗಿ ಗೊತ್ತಾಗಿರಬೇಕು. ಹಾಗಾಗಿ ಹೆಚ್ಚು ತಯಾರಾಗುವ ಅಗತ್ಯವಿಲ್ಲ. ನೀನು ಈ ಮನೆಗೆ ಯಾವ ಉದ್ದೇಶದಿಂದ ಬಂದಿದ್ದೀಯೋ ಕೇವಲ ಆ ಉದ್ದೇಶದ ಮೇಲೆ ಮಾತ್ರ ಗಮನ ಕೊಡು ಎಂದಳು. ನಾನು ಅವಳಿಗೆ ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ಬಸ್ಸು ನನ್ನ ಕೆನ್ನೆಯನ್ನು ಹಿಡಿದು ಮೌನವಾಗಿದ್ದೆ. ನನ್ನ ಕಣ್ಣುಗಳಲ್ಲಿ ನೀರಿತ್ತು. ಆದರೆ ನಾನು ಆ ಮಹಿಳೆಯನ್ನು ದಿಟ್ಟಿಸಿ ನೋಡುತ್ತಿದ್ದೆ. ಅವಳು ತನ್ನ ಮಾತನ್ನು ಹೇಳಿ ಕೋಪದಿಂದ ಅಲ್ಲಿಂದ ಹೊರಟು ಹೋದಳು ಮತ್ತು ನಾನು ಇನ್ನೂ ಅಲ್ಲಿಯೇ ನಿಂತಿದ್ದೆ. ನನ್ನ ಅತ್ತೆ ಅಲ್ಲಿಗೆ ಬಂದರು ಮತ್ತು ನನ್ನ ಕಣ್ಣುಗಳಲ್ಲಿ ನೀರು ನೋಡಿ, ಅನುಷ್ಕಾ ಮಗಳೇ, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದರು. ನಾನು ಅಳುತ್ತಾ ಅವರಿಗೆ ನಿಮ್ಮ ಆಶೀರ್ವಾದ ತೆಗೆದುಕೊಳ್ಳಲು ನಿಮ್ಮನ್ನು ಭೇಟಿ ಮಾಡಲು ನಿಮ್ಮ ಕೋಣೆಯ ಕಡೆಗೆ ಬರುತ್ತಿದ್ದೆ. ಆಗ ಒಬ್ಬ ಮಹಿಳೆ ನನ್ನ ಕೆನ್ನೆಗೆ ಹೊಡೆದಳು ಮತ್ತು ಇಲ್ಲಿ ಶೃಂಗಾರ ಮಾಡುವ ಅಗತ್ಯವಿಲ್ಲ ಎಂದಳು ಎಂದು ಹೇಳಿದೆ. ಅವರು ದುಃಖಭರಿತ ಮುಖ ಮಾಡಿ, ಓಹೋ, ಹಾಗಾದರೆ ನಿನ್ನ ಭೇಟಿ ಪ್ರತಿಜ್ಞಾನೊಂದಿಗೆ ಆಯಿತೇ ಎಂದರು. ನಾನು ಆಶ್ಚರ್ಯದಿಂದ ಪ್ರತಿಜ್ಞಾ ಯಾರು ಪ್ರತಿಜ್ಞಾ ಎಂದೆ. ಅವರು ಮಗಳೇ, ಇವಳು ನಿನ್ನ ಸವತಿ ಮತ್ತು ಇವಳೇ ನಿನ್ನ ಮುಖಕ್ಕೆ ಹೊಡೆದವಳು. ವಾಸ್ತವವಾಗಿ ಇವರಿಬ್ಬರ ಮದುವೆಯಾಗಿ ಬಹಳ ಸಮಯವಾಯಿತು. ನನ್ನ ಸೊಸೆ ತಾಯಿಯಾಗಲು ಸಾಧ್ಯವಿಲ್ಲ. ನನ್ನ ಮಗ ಅವಳನ್ನು ಬಹಳ ಪ್ರೀತಿಸುತ್ತಾನೆ. ಹಾಗಾಗಿ ಅವನು ತನ್ನ ಹೆಂಡತಿಗೆ ಹೇಳದೆ ನಿನ್ನನ್ನು ಮದುವೆಯಾದನು. ಅವಳಿಗೆ ನಿನ್ನೆ ರಾತ್ರಿಯೇ ಗೊತ್ತಾಯಿತು ಅವನು ಎರಡನೇ ಮದುವೆಯಾಗಿದ್ದಾನೆ ಎಂದು. ಇದರಿಂದ ಅವಳು ಬಹಳ ಕೋಪಗೊಂಡಿದ್ದಳು ಮತ್ತು ಅವಳು ತನ್ನ ಕೋಪವನ್ನು ನಿನ್ನ ಮೇಲೆ ಹೊರಹಾಕಿದಳು. ನನ್ನ ಮಗ ಸಂತಾನದ ಆಸೆಯಿಂದ ಈ ಎಲ್ಲವನ್ನೂ ಮಾಡಿದ. ಆದರೂ ಅವನ ಹೆಂಡತಿ ಅವನ ಎರಡನೇ ಮದುವೆಗೆ ಸ್ವಲ್ಪವೂ ಸಿದ್ಧವಿರಲಿಲ್ಲ ಮತ್ತು ನನ್ನ ಮಗ ಹೇಗಾದರೂ ತಂದೆಯಾಗಲು ಬಯಸಿದ್ದ ಎಂದರು. ನಾನು, ಅತ್ತೆಯವರೇ, ಹಾಗಾದರೆ ಇವರಿಗೆ ತಮ್ಮ ಮಗು ಸಿಕ್ಕಾಗ ನನ್ನ ಪತಿ ನನ್ನನ್ನು ಬಿಟ್ಟುಬಿಡುತ್ತಾರೆಯೇ ಎಂದೆ. ಅವರು, ಇಲ್ಲ ಮಗಳೇ, ನನ್ನ ಮಗ ಅಷ್ಟೊಂದು ಕೆಟ್ಟವನಲ್ಲ. ನನಗೆ ಗೊತ್ತು ಅವನು ಸಂತಾನದ ಆಸೆಯಿಂದ ಈ ಹೆಜ್ಜೆಯನ್ನು ಇಟ್ಟಿದ್ದಾನೆ. ಆದರೆ ಅವನು ನಿನ್ನ ತಂದೆ ತಾಯಿಯೊಂದಿಗೆ ಯಾವುದೇ ಒತ್ತಾಯ ಮಾಡಲಿಲ್ಲ. ನಿನ್ನ ತಂದೆ ತಾಯಿ ತಾವೇ ನನ್ನ ಮಗನೊಂದಿಗೆ ನಿನ್ನ ಮದುವೆಯ ಬಗ್ಗೆ ಮಾತನಾಡಿದ್ದರು ಮತ್ತು ನಮ್ಮ ಮಗಳನ್ನು ಮದುವೆಯಾಗಿ ಅವಳಿಗೆ ನಿಮ್ಮ ಮನೆಯಲ್ಲಿ ಜಾಗ ಕೊಡಿ, ಅವಳು ನಿಮಗೆ ತಂದೆ ಸ್ಥಾನ ಕೊಡುತ್ತಾಳೆ ಎಂದು ಹೇಳಿದ್ದರು. ನಿನ್ನ ತಂದೆ ನಮ್ಮ ಮನೆಗೆ ಆಗಾಗ ಬರುತ್ತಾ ಇರುತ್ತಾರೆ ಎಂದರು. ಅತ್ತೆಯ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ನೋವಾಯಿತು. ಆದರೆ ನಾನು ನನ್ನ ಮನಸ್ಸಿಗೆ ಸಮಾಧಾನ ಹೇಳಿದೆ ಮತ್ತು ಈಗ ನಾನು ಇಲ್ಲಿಯೇ ಇರಬೇಕು ಎಂದು ಯೋಚಿಸಿದೆ. ಹಾಗಾಗಿ ಇಲ್ಲಿಯ ವಾತಾವರಣಕ್ಕೆ ಅನುಗುಣವಾಗಿ ನನ್ನನ್ನು ಬದಲಾಯಿಸಿಕೊಳ್ಳಬೇಕು ಎಂದು ನಿರ್ಧರಿಸಿದೆ. ಇಂದು ನನ್ನ ಮದುವೆಯ ಮೊದಲ ಬೆಳಗಾಗಿತ್ತು. ನಾನು ನನ್ನ ಪತಿಯ ಮನಸ್ಸನ್ನು ಗೆಲ್ಲಬೇಕು ಎಂದು ಯೋಚಿಸಿದೆ. ಅವರು ನನ್ನ ಮೇಲೆ ಕೋಪಗೊಳ್ಳಬಾರದು. ಅವರು ನನ್ನನ್ನು ಇಲ್ಲಿ ಮಗು ಹೆರಲು ಕರೆದುಕೊಂಡು ಬಂದಿದ್ದರೆ ನಾನು ಅವರ ಆಸೆಯನ್ನು ಪೂರೈಸಲು ಸಿದ್ಧಳಿದ್ದೇನೆ. ಆದರೆ ಅವರು ನನ್ನ ಮೇಲೆ ಕೋಪವಾಗಿರುವುದು ನನಗೆ ಬೇಕಿಲ್ಲ ಮತ್ತು ನಾನು ಯಾವುದೇ ಬೆಲೆ ತೆತ್ತಾದರೂ ನನ್ನ ಪತಿಯನ್ನು ನನ್ನಿಂದ ದೂರ ಮಾಡಲು ಬಯಸುವುದಿಲ್ಲ. ನಾನು ಒಂದೆರಡು ಬಾರಿ ಅವರ ಬಳಿ ನಿಮಗೆ ತಿಂಡಿ ತರಲೇ ಎಂದು ಕೇಳಿದೆ. ಆದರೆ ಅವರು ನಿರಾಕರಿಸಿದರು ಮತ್ತು ತಮ್ಮ ಮೊಬೈಲ್ ಬಳಸಲು ಪ್ರಾರಂಭಿಸಿದರು. ಸ್ವಲ್ಪ ಸಮಯ ಕಳೆದ ನಂತರ ಜೀವನ ದಿನಚರಿಯಂತೆ ಸಾಗತೊಡಗಿತು.
ಮನೆಯಲ್ಲಿ ನನ್ನ ಉಪಸ್ಥಿತಿ ನನ್ನ ಸವತಿಗೆ ಇಷ್ಟವಿರಲಿಲ್ಲ. ಆದರೆ ಅವಳು ತನ್ನ ಪತಿಗಾಗಿ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದಳು. ಅವಳು ನನಗೆ ಕಹಿ ಮಾತುಗಳನ್ನು ಹೇಳುತ್ತಿದ್ದಳು. ಆದರೆ ನಾನು ಅವಳ ಮಾತುಗಳನ್ನು ಕೇಳಿ ನಿರ್ಲಕ್ಷ್ಯ ಮಾಡುತ್ತಿದ್ದೆ. ನಾನು ನೋಡಿದ್ದೆ, ನನ್ನ ಪತಿಯ ವರ್ತನೆ ಮದುವೆಯ ಮೊದಲ ರಾತ್ರಿಯಂತೆ ಇರಲಿಲ್ಲ. ದಿನಗಳು ಕಳೆದಂತೆ ಅವರ ವರ್ತನೆ ನನ್ನೊಂದಿಗೆ ಮೃದುವಾಗುತ್ತಾ ಹೋಗುತ್ತಿತ್ತು. ನನ್ನ ಅತ್ತೆ ನನ್ನನ್ನು ನೋಡಿಕೊಳ್ಳುತ್ತಿದ್ದರು. ನಾನು ಮದುವೆಯಾಗಿ ಈ ಮನೆಗೆ ಬಂದ ದಿನದಿಂದ ನಾನು ನನ್ನ ತವರು ಮನೆಗೆ ಹೋಗಿರಲಿಲ್ಲ ಮತ್ತು ನನ್ನ ತಂದೆ ತಾಯಿಯವರು ನನ್ನನ್ನು ಭೇಟಿ ಮಾಡಲು ಇಲ್ಲಿಗೆ ಬಂದಿರಲಿಲ್ಲ. ನಾನೂ ಸಹ ಹೇಗಾದರೂ ಇಲ್ಲಿಯೇ ಹೊಂದಿಕೊಂಡು ಹೋಗುತ್ತೇನೆ, ಆದರೆ ಎಂದಿಗೂ ನನ್ನ ತಂದೆ ತಾಯಿಯ ಬಳಿ ಹಿಂದಿರುಗಿ ಹೋಗುವುದಿಲ್ಲ ಎಂದು ಯೋಚಿಸಿದ್ದೆ. ನನ್ನ ಸವತಿ ಪ್ರತಿಜ್ಞಾ ನನ್ನ ಮುಂದೆ ಬಂದಾಗಲೆಲ್ಲ ಅವಳು, ನಾನು ನಿನ್ನನ್ನು ಹೆಚ್ಚು ಸಮಯ ನನ್ನ ಪತಿಯ ಜೀವನದಲ್ಲಿ ಇರಲು ಬಿಡುವುದಿಲ್ಲ, ಬಹಳ ಬೇಗನೆ ಹೊರಗೆ ಎಸೆಯುತ್ತೇನೆ, ಏಕೆಂದರೆ ನನಗೆ ಸಂತಾನದ ಯಾವುದೇ ಆಸೆ ಇಲ್ಲ, ನನಗೆ ಮಗು ಬೇಕಾಗಿಲ್ಲ ಮತ್ತು ನಾನು ಎಂದಿಗೂ ನನ್ನ ಪತಿ ದೂರವಾಗುವುದನ್ನು ನೋಡಲು ಸಾಧ್ಯವಿಲ್ಲ. ಅವನು ಕೇವಲ ನನ್ನವನು ಮತ್ತು ನನ್ನವನಾಗಿಯೇ ಇರುತ್ತಾನೆ ಎಂದು ಹೇಳುತ್ತಿದ್ದಳು. ನಾನು ನನ್ನ ಸವತಿಯ ಮಾತುಗಳಿಗೆ ಮೌನವಾಗಿರುತ್ತಿದ್ದೆ. ಬದಲಿಗೆ ನನಗೆ ಅವಳ ಬಗ್ಗೆ ಬಹಳ ಹೆದರಿಕೆ ಇತ್ತು. ಒಂದು ದಿನ ರಾತ್ರಿ ನನ್ನ ಪತಿ ನನ್ನೊಂದಿಗೆ ಕೋಣೆಯಲ್ಲಿ ಇದ್ದರು. ಅವರು ಮೊದಲ ಬಾರಿಗೆ ನನಗಾಗಿ ಐಸ್ ಕ್ರೀಂ ತಂದಿದ್ದರು. ನನಗೆ ಸಂತೋಷವಾಯಿತು. ಈಗ ಅವರಿಗೆ ನಿಧಾನವಾಗಿ ನನ್ನ ಚಿಂತೆ ಆಗಲು ಶುರುವಾಗಿದೆ ಎಂದು. ಮೊದಲಿಗೆ ಅವರು ಹೆಚ್ಚು ಏನನ್ನೂ ವ್ಯಕ್ತಪಡಿಸುತ್ತಿರಲಿಲ್ಲ. ನಾನು ಅವರು ಕೊಟ್ಟ ಐಸ್ ಕ್ರೀಮನ್ನು ಅವರೊಂದಿಗೆ ಕುಳಿತು ತಿನ್ನುತ್ತಿದ್ದೆ. ಆಗ ಕೋಣೆಯ ಬಾಗಿಲಲ್ಲಿ ಜೋರಾಗಿ ಬಡಿದ ಶಬ್ದ ಕೇಳಿಸಿತು. ನನ್ನ ಪತಿ ಬಾಗಿಲು ತೆರೆಯುತ್ತಿದ್ದಂತೆ ಅವಳು ಅವರನ್ನು ತಳ್ಳಿ ನನ್ನ ಕಡೆಗೆ ನುಗ್ಗಿದಳು ಮತ್ತು ಪತಿಯ ಕಡೆಗೆ ನೋಡಿ, ಇವಳಿಗಾಗಿ ಐಸ್ ಕ್ರೀಂ ತರಲು ನಿಮಗೆ ಎಷ್ಟು ಧೈರ್ಯ? ನೀವು ಇವಳನ್ನು ಇಲ್ಲಿ ಮಗು ಹೆರಲು ಕರೆದುಕೊಂಡು ಬಂದಿದ್ದೀರೋ ಅಥವಾ ಇವಳ ಆಸೆಗಳನ್ನು ಪೂರೈಸಲು ಎಂದಳು. ಅವರು ಮೌನವಾಗೂ ಪ್ರತಿಜ್ಞಾ, ನನ್ನ ಮದುವೆ ನಿನ್ನೊಂದಿಗೂ ಆಗಿದೆ ಮತ್ತು ಈ ಹುಡುಗಿಯೊಂದಿಗೂ ಆಗಿದೆ. ಇವಳ ಕಾಳಜಿ ವಹಿಸುವುದು ನನ್ನ ಕರ್ತವ್ಯ ಎಂದರು. ಪತಿಯ ಮಾತುಗಳಿಗೆ ಅವಳು ಮೌನವಾದಳು. ಎಲ್ಲವೂ ಶಾಂತವಾದಾಗ ನನ್ನ ಪತಿ ಕೋಣೆಯಿಂದ ಹೊರಟು ಹೋದರು. ಆದರೆ ಪ್ರತಿಜ್ಞಾ ನನ್ನ ಬಳಿ ಬಂದು, ನೀನು ಸರಿಯಾಗಿ ಮಾಡಲಿಲ್ಲ. ನನ್ನ ಪತಿಯನ್ನು ಮದುವೆಯಾಗಿ ನೀನು ನನ್ನ ಹಕ್ಕನ್ನು ತೆಗೆದುಕೊಳ್ಳುತ್ತಿದ್ದೀಯಾ? ನಿನ್ನೆವರೆಗೂ ನನ್ನವನಾಗಿದ್ದ ನನ್ನ ಪತಿ ಈಗ ನಿನ್ನ ದಾಸನಾಗಲು ಶುರು ಮಾಡಿದ್ದಾನೆ. ನಿನಗೆ ಇದು ಬಹಳ ಭಾರವಾಗುತ್ತದೆ ಎಂದಳು. ಅವಳು ನನಗೆ ಬೆದರಿಕೆ ಹಾಕಿ ಹೋದಳು ಮತ್ತು ಐಸ್ ಕ್ರೀಂ ಸಿಕ್ಕಿದ್ದಕ್ಕೆ ಸಂತೋಷವಾಗಿದ್ದ ನನ್ನ ಸಂತೋಷವೆಲ್ಲ ಮಾಯವಾಗಿತ್ತು ಮತ್ತು ನನ್ನ ಕಣ್ಣುಗಳಲ್ಲಿ ನೀರು ಬಂತು. ಆ ದಿನದಿಂದಲೇ ನನಗೆ ಒಂದು ವಿಚಿತ್ರವಾದ ಆತಂಕ ಶುರುವಾಯಿತು. ನನ್ನೊಂದಿಗೆ ಏನೋ ತಪ್ಪು ನಡೆಯಲಿದೆ ಎಂದು ಅನಿಸುತ್ತಿತ್ತು. ಪದೇ ಪದೇ ಪ್ರತಿಜ್ಞಾಳ ಬೆದರಿಕೆ ನನ್ನ ಮನಸ್ಸಿನಲ್ಲಿ ಸುತ್ತುತ್ತಿತ್ತು. ಈ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ. ಒಂದು ವಿಚಿತ್ರವಾದ ಅಶಾಂತಿ. ನಾನು ಹಲವು ಬಾರಿ ಧೈರ್ಯ ಮಾಡಿ ನನ್ನ ತಾಯಿಯೊಂದಿಗೆ ಮಾತನಾಡಲು ಪ್ರಯತ್ನಿಸಿದೆ. ಅವರು ನನ್ನೊಂದಿಗೆ ಇದೆಲ್ಲವನ್ನೂ ಮಾಡಿದ್ದರೂ ಅವರೇ ನನ್ನ ತಾಯಿಯಾಗಿದ್ದರು ಮತ್ತು ನನಗೆ ಆ ಜನರ ನೆನಪು ಬರುತ್ತಿತ್ತು. ಆದರೆ ನನಗೆ ಅವರ ನೆನಪು ಬರುತ್ತಿದೆಯೋ ಅವರಿಗೆ ನನ್ನ ನೆನಪು ಏಕೆ ಬರಲಿಲ್ಲ ಎಂದು ಯೋಚಿಸಿ ಸುಮ್ಮನಾದೆ. ನನ್ನ ಮನಸ್ಸಿನ ಸ್ಥಿತಿಯನ್ನು ಕೇಳುವವರು ಯಾರೂ ಇರಲಿಲ್ಲ. ಒಂದು ದಿನ ನಾನು ಮನೆಯ ಎಲ್ಲಾ ಕೆಲಸಗಳನ್ನು ಮುಗಿಸಿ ನನ್ನ ಕೋಣೆಯಲ್ಲಿ ಕುಳಿತಿದ್ದೆ. ಆಗ ಇದ್ದಕ್ಕಿದ್ದಂತೆ ಕೋಣೆಯ ಬಾಗಿಲು ತೆರೆಯಿತು. ನಾನು ಆಶ್ಚರ್ಯದಿಂದ ಬಾಗಿಲಿನ ಕಡೆಗೆ ನೋಡಿದೆ. ನಾನು ನನ್ನ ಜಾಗದಲ್ಲಿ ದಂಗು ಬಡಿದು ನಿಂತಿದ್ದೆ. ನಾನು ಗಾಬರಿಯಿಂದ ನನ್ನ ಜಾಗದಿಂದ ಎದ್ದು ನಿಂತಿದ್ದೆ, ಏಕೆಂದರೆ ಎದುರಿಗೆ ನನ್ನ ಸವತಿ ಮತ್ತು ಅವಳೊಂದಿಗೆ ಇಬ್ಬರು ಅಪರಿಚಿತ ಗಂಡಸರು ನಿಂತಿದ್ದರು. ಆದರೆ ರಾತ್ರಿಯ ಈ ಸಮಯದಲ್ಲಿ ನನ್ನ ಕೋಣೆಯಲ್ಲಿ ಅವರಿಗೆ ಏನು ಕೆಲಸವಿತ್ತು? ಅವರು ನನ್ನನ್ನು ನೋಡಿ, ನೀನು ಶಬ್ದ ಮಾಡಿದರೆ ನಿನಗೆ ಬಹಳ ಭಾರವಾಗುತ್ತದೆ ಮತ್ತು ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಂಡರೆ ನಿನಗೆ ತೊಂದರೆ ಆಗುವುದಿಲ್ಲ ಎಂದರು. ನನ್ನ ಸವತಿ, ನೀನು ಶಬ್ದ ಮಾಡಲು ಪ್ರಯತ್ನಿಸಿದರೆ ನಿನಗೆ ಆಗುವ ತೊಂದರೆಗೆ ನೀನೇ ಜವಾಬ್ದಾರಳಾಗಿರುತ್ತೀಯ ಎಂದಳು. ಆ ಇಬ್ಬರು ಪಿಶಾಚಿಗಳು ನನ್ನ ಕಡೆಗೆ ಬಂದರು. ನಾನು ಕಿರುಚಾಡುತ್ತಾ ನನ್ನ ಜಾಗದಿಂದ ಎದ್ದು ನಿಂತಿದ್ದೆ. ನಾನು ಪ್ರತಿಜ್ಞಾನಿಗೆ ಕೂಗಿ, ನಿನ್ನ ಬುದ್ಧಿ ಕೆಟ್ಟಿದೆಯೇ? ನೀನು ಏನು ಮಾಡುತ್ತಿದ್ದೀಯೇ ಎಂದೆ. ಆ ಇಬ್ಬರು ನನ್ನನ್ನು ಹಿಡಿದುಕೊಂಡರು. ನಾನು ಕಿರುಚುತ್ತಾ, ಬಿಡಿ ನನ್ನನ್ನು ಎಂದು ಹೇಳುತ್ತಿದ್ದೆ. ಅವರಿಬ್ಬರು ಮುಖವಾಡ ಧರಿಸಿದ ಪುರುಷರಾಗಿದ್ದರು ಮತ್ತು ನನ್ನನ್ನು ಬಲವಂತವಾಗಿ ಎಳೆದುಕೊಂಡು ಹೋಗುತ್ತಿದ್ದರು. ನಾನಂತೂ ಅಳುತ್ತಿದ್ದೆ, ಕಿರುಚುತ್ತಿದ್ದೆ, ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಿ? ಬಿಡಿ ನನ್ನನ್ನು ಎಂದು. ಅವರಲ್ಲಿ ಯಾರೊಬ್ಬರೂ ನನ್ನ ಮಾತನ್ನು ಕೇಳಲು ಸಿದ್ಧರಿರಲಿಲ್ಲ. ಅವರಲ್ಲಿ ಒಬ್ಬನು, ಹೆಚ್ಚು ಶಬ್ದ ಮಾಡುವ ಅಗತ್ಯವಿಲ್ಲ, ನಮ್ಮ ಮಾತು ಕೇಳುವುದು ಉತ್ತಮ, ಇಲ್ಲದಿದ್ದರೆ ನಷ್ಟ ಅನುಭವಿಸುತ್ತೀಯೇ ಎಂದನು. ಇದನ್ನು ಹೇಳುತ್ತಾ ಅವರು ನನ್ನನ್ನು ಎಳೆದುಕೊಂಡು ನನ್ನ ಬಾಯಿಯ ಮೇಲೆ ಕೈ ಇಟ್ಟು ಬಾಗಿಲಿನಿಂದ ಹೊರಗೆ ಕರೆದುಕೊಂಡು ಹೋಗುತ್ತಿದ್ದರು. ಅಷ್ಟರಲ್ಲಿ ಬಾಗಿಲಲ್ಲಿ ನನ್ನ ಪತಿ ಬಂದರು. ಅವರನ್ನು ನೋಡಿದಾಗ ನನಗೆ ಸಮಾಧಾನವಾಯಿತು.
ಅವರನ್ನು ನೋಡಿದ ತಕ್ಷಣ ಯಾರೋ ನನ್ನ ದೇಹಕ್ಕೆ ಜೀವ ತುಂಬಿದಂತೆ ಅನಿಸಿತು. ಒಳಗೆ ಬರುತ್ತಿದ್ದಂತೆಯೇ ಅವರು ಕೆಲವು ಕ್ಷಣಗಳು ನಿಂತು ಹೋದರು ಮತ್ತು ನಂತರ ಇದ್ದಕ್ಕಿದ್ದಂತೆ ಅವರು ತಮ್ಮ ಮೊದಲ ಹೆಂಡತಿಯ ಕೂದಲನ್ನು ಹಿಡಿದು ಆಕೆಯ ಮುಖಕ್ಕೆ ಒಂದು ಬಲವಾದ ಏಟು ಹೊಡೆದರು ಮತ್ತು ಅವಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀಯೆ? ಅದೃಷ್ಟವಶಾತ್ ನೀನು ಮನೆಯೊಳಗೆ 2 ಪುರುಷರನ್ನು ಕರೆದಿದ್ದೀಯೆ ಎಂದು ತಾಯಿ ನನಗೆ ಕರೆ ಮಾಡಿ ತಿಳಿಸಿದರು. ನನಗೆ ಗೊತ್ತು ನಿನಗೆ ಅನುಷ್ಕಾ ಎಂದರೆ ಇಷ್ಟವಿಲ್ಲ. ಆದರೆ ನೀನು 2 ಪುರುಷರನ್ನು ಕರೆದು ಅನುಷ್ಕಾಳ ಕೋಣೆಗೆ ಹೋಗಿದ್ದೀಯೆ ಎಂದು ತಿಳಿದಾಗ ಏಕೆ ನನಗೆ ಏನೋ ಸಂದೇಹ ಮೂಡಿತು. ಅದಕ್ಕಾಗಿಯೇ ನಾನು ತಕ್ಷಣ ಸ್ಥಳಕ್ಕೆ ಬಂದೆ ಎಂದರು. ಆ 2 ವ್ಯಕ್ತಿಗಳು ಯಾರು ಮತ್ತು ಅವರು ನನ್ನನ್ನು ಬಲವಂತವಾಗಿ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದರು ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಪ್ರತಿಜ್ಞಾ ಮೌನವಾಗಿ ನಿಂತು ಅಳುತ್ತಿದ್ದಳು. ಆ 2 ಹುಡುಗರೂ ಸಹ ಓಡಿಹೋಗಲು ಪ್ರಯತ್ನಿಸುತ್ತಿದ್ದರು. ಆದರೆ ಮನೆಯಲ್ಲಿ ಇದ್ದ ನನ್ನ ಅತ್ತೆ ನನ್ನ ಶಬ್ದ ಕೇಳಿ ಮೊದಲೇ ಪೊಲೀಸರಿಗೆ ಕರೆ ಮಾಡಿದ್ದರು. ಪೊಲೀಸರು ಅವರೆಲ್ಲರನ್ನೂ ಬಂಧಿಸಿ ಕರೆದುಕೊಂಡು ಹೋದರು. ನನ್ನ ಅತ್ತೆ ನನಗೆ ಮನೆಯಲ್ಲಿಯೇ ಇರಲು ಹೇಳಿದರು. ಅವರು ಮತ್ತು ನನ್ನ ಪತಿ ಆ 2 ವ್ಯಕ್ತಿಗಳು ಹಾಗೂ ನನ್ನ ಸವತಿಯೊಂದಿಗೆ ಪೊಲೀಸ್ ಠಾಣೆಗೆ ಹೋದರು. ಮನೆಯಲ್ಲಿ ಒಬ್ಬಳೇ ಇದ್ದ ನನಗೆ ಬಹಳ ಭಯವಾಗುತ್ತಿತ್ತು. ನಾನು ಬಹಳ ಗಾಬರಿಗೊಂಡಿದ್ದೆ. ಸ್ವಲ್ಪ ಸಮಯದ ನಂತರ ಆ ತಾಯಿ ಮತ್ತು ಮಗ 2 ಹಿಂತಿರುಗಿದಾಗ ಅವರು ನನಗೆ ಒಂದು ಸತ್ಯವನ್ನು ಹೇಳಿದರು. ಒಂದು ಸತ್ಯ, ಅದರ ಬಗ್ಗೆ ಅವರಿಗೂ ಸಹ ಹಲವು ವರ್ಷಗಳಿಂದ ತಿಳಿದಿರಲಿಲ್ಲ. ಅವರು ಇಂದು ಮೊದಲ ಬಾರಿಗೆ ನಮಗೆ ಗೊತ್ತಾಯಿತು, ಪ್ರತಿಜ್ಞಾ ಒಂದು ಗ್ಯಾಂಗ್ಗೆ ಸೇರಿದವಳಾಗಿದ್ದಾಳೆ. ಅದು ಜನರ ದೇಹದ ಆಂತರಿಕ ಅಂಗಗಳನ್ನು ತೆಗೆದು ಸಾಗಣೆ ಮಾಡುವ ಒಂದು ಗುಂಪು ಎಂದು ಹೇಳಿದರು. ಈ ಮಾತನ್ನು ಕೇಳಿ ನನ್ನ ಕಾಲ ಕೆಳಗಿನ ನೆಲವೇ ಕುಸಿದಂತಾಯಿತು ಮತ್ತು ಅವರು ನನ್ನನ್ನು ಸಹ ಇದಕ್ಕಾಗಿಯೇ ಕರೆದುಕೊಂಡು ಹೋಗುತ್ತಿದ್ದರು. ವಾಸ್ತವವಾಗಿ ನನ್ನ ಪತಿ ತನ್ನ ಮೊದಲ ಹೆಂಡತಿಯ ಇಷ್ಟದ ವಿರುದ್ಧ ಹೋಗಿ ನನ್ನೊಂದಿಗೆ 2ನೇ ಮದುವೆ ಮಾಡಿದ ದಿನದಿಂದಲೇ ಅವಳಿಗೆ ಈ ವಿಷಯ ಸ್ವಲ್ಪವೂ ಇಷ್ಟವಾಗಿರಲಿಲ್ಲ. ಈಗ ತನ್ನ ಪತಿ ಬದಲಾಗುತ್ತಾನೆ, ನನ್ನನ್ನು ಪ್ರೀತಿಸಲು ಪ್ರಾರಂಭಿಸುತ್ತಾನೆ ಎಂದು ಅವಳಿಗೆ ಅನಿಸಿತು. ಆದ್ದರಿಂದ ಅವಳು ನನ್ನನ್ನು ಮನೆಯಿಂದ ಹೊರಹಾಕಲು ನಿರ್ಧರಿಸಿದಳು. ಅತ್ತೆ ಮಾತ್ರೆ ತಿಂದು ಮಲಗಿರುತ್ತಾರೆ, ಪತಿ ಮನೆಯಿಂದ ಹೊರಗೆ ಹೋಗಿದ್ದಾನೆ ಎಂದು ಅವಳು ಭಾವಿಸಿದ್ದಳು. ಆದ್ದರಿಂದ ಅವಳಿಗೆ ಇದೆಲ್ಲವೂ ಸುಲಭವಾಗುತ್ತದೆ ಎಂದುಕೊಂಡಿದ್ದಳು. ಆದರೆ ಇಂದು ನನ್ನ ಅತ್ತೆ ಮಾತ್ರೆ ತೆಗೆದುಕೊಂಡಿರಲಿಲ್ಲ. ಬದಲಿಗೆ ಅವರ ಮಾತ್ರೆ ಮುಗಿದಿತ್ತು ಎಂದು ಅವಳಿಗೆ ತಿಳಿದಿರಲಿಲ್ಲ. ಸಾಮಾನ್ಯವಾಗಿ ಅವರು ಮಧ್ಯಾಹ್ನ ನಿದ್ರೆಯ ಮಾತ್ರೆ ತೆಗೆದುಕೊಂಡು 4 ಗಂಟೆಗಳ ಕಾಲ ಮಲಗುತ್ತಿದ್ದರು. ಇಂದು ಅವರು ಪ್ರತಿಜ್ಞಾ ಜೊತೆಗೆ 2 ಅಪರಿಚಿತ ಪುರುಷರು ನನ್ನ ಕೋಣೆಗೆ ಹೋಗುವುದನ್ನು ನೋಡಿದಾಗ ತಕ್ಷಣ ಅವರು ತಮ್ಮ ಮಗನಿಗೆ ಕರೆ ಮಾಡಿ ಎಲ್ಲವನ್ನೂ ಹೇಳಿದರು. ನನ್ನ ಪತಿ ಆ 3 ಬಂಧಿಸಿ ಹಾಕಿಸಿದರು. ಪೊಲೀಸರು ಆ 3 ವಿಚಾರಣೆ ಮಾಡಿದಾಗ ಅವರು ಒಂದು ದೊಡ್ಡ ಗ್ಯಾಂಗ್ ನಡೆಸುತ್ತಿದ್ದಾರೆ ಎಂದು ಗೊತ್ತಾಯಿತು. ಪ್ರತಿಜ್ಞಾ ಈ ಗ್ಯಾಂಗ್ ಬಗ್ಗೆ ಚೆನ್ನಾಗಿ ತಿಳಿದಿದ್ದಳು ಮತ್ತು ಅವಳು ಸಹ ಈ ಗ್ಯಾಂಗ್ನ ಭಾಗವಾಗಿದ್ದಳು. ಪ್ರತಿಜ್ಞಾ ಈಗ ತನ್ನ ತಪ್ಪಿನ ಶಿಕ್ಷೆಯನ್ನು ಜೈಲಿನಲ್ಲಿ ಅನುಭವಿಸುತ್ತಿದ್ದಳು. ನನ್ನ ಪತಿ ನನ್ನಲ್ಲಿ ಕ್ಷಮೆಯಾಚಿಸಿ, ಒಳ್ಳೆಯದಾಯಿತು, ನಾನು ಸಮಯಕ್ಕೆ ಸರಿಯಾಗಿ ಬಂದೆ, ಇಲ್ಲದಿದ್ದರೆ ಇಂದು ನಿನಗೆ ಏನಾಗುತ್ತಿತ್ತೋ ಗೊತ್ತಿಲ್ಲ ಎಂದರು. ಆ ದಿನದಿಂದ ನನ್ನ ಪತಿ ನನಗೆ ಪತ್ನಿಯಾಗುವ ನಿಜವಾದ ಹಕ್ಕನ್ನು ನೀಡಿದರು. ಈಗ ನಾನು ಈ ಮನೆಯಲ್ಲಿ ನೆಮ್ಮದಿಯಿಂದ ವಾಸಿಸಲು ಶುರುಮಾಡಿದೆ ಮತ್ತು ದೇವರು ನಮಗೆ ಸ್ವಲ್ಪ ಸಮಯದ ನಂತರ ಮಗುವಿನ ಸಂತೋಷವನ್ನು ನೀಡಿದರು. ನನ್ನ 9 ತಿಂಗಳುಗಳು ಪೂರ್ಣಗೊಳ್ಳುತ್ತಿದ್ದಂತೆ ನಾನು ಒಬ್ಬ ಮಗನಿಗೆ ಜನ್ಮ ನೀಡಿದೆ. ನನ್ನ ಪತಿಯ ಆಸೆ ಪೂರ್ಣವಾಯಿತು. ನಾನು ನನ್ನ ಪತಿ, ಮಗ ಮತ್ತು ನನ್ನ ಅತ್ತೆಯೊಂದಿಗೆ ಬಹಳ ಸಂತೋಷವಾಗಿದ್ದೆ. ನನಗೆ ಮೊದಲು ಸಿಗದಿದ್ದ ಸಂತೋಷ ಈಗ ನನಗೆ ಸಿಕ್ಕಿತ್ತು, ಏಕೆಂದರೆ ಮಗನ ಜನನದ ನಂತರ ನನ್ನ ಪತಿ ನನ್ನನ್ನು ಇನ್ನಷ್ಟು ಗೌರವಿಸಲು ಶುರುಮಾಡಿದರು. ಆದರೆ ಅವರಿಗೆ ಕೆಲವೊಮ್ಮೆ ಪ್ರತಿಜ್ಞಾಳ ನೆನಪು ಬರುತ್ತಿತ್ತು, ಏಕೆಂದರೆ ಅವರ ಮದುವೆ ಪ್ರತಿಜ್ಞಾಳೊಂದಿಗೆ ಪ್ರೀತಿಯಿಂದ ಆಗಿತ್ತು. ಆದರೆ ಅವರ ಗಮನ ಅವಳ ಕೃತ್ಯಗಳ ಮೇಲೆ ಹೋದಾಗ ಅವರು ಒಳ್ಳೆಯದಾಯಿತು, ಅವಳು ಇಲ್ಲಿಂದ ಹೊರಟು ಹೋದಳು ಎಂದು ಹೇಳುತ್ತಿದ್ದರು ಮತ್ತು ಅವಳನ್ನು ತಮ್ಮ ಹೃದಯದಿಂದ ತೆಗೆದುಹಾಕಲು ಪೂರ್ಣ ಪ್ರಯತ್ನ ಮಾಡುತ್ತಿದ್ದರು. ಸಮಯ ಕಳೆಯುತ್ತಾ ಹೋಯಿತು ಮತ್ತು ನಾನು ಒಂದು ಮಗಳಿಗೂ ಜನ್ಮ ನೀಡಿದೆ. ಈಗ ನನಗೆ ಒಬ್ಬ ಮಗ ಮತ್ತು ಒಬ್ಬ ಮಗಳಿದ್ದರು. ನನ್ನ ಪತಿ, ನಿಮಗೆ ಬಹಳ ಧನ್ಯವಾದಗಳು. ನೀವು ನನಗೆ ತಂದೆಯಾಗುವ ಸಂತೋಷವನ್ನು ನೀಡಿದ್ದೀರಿ. ನಾನು ಬಹಳ ಅದೃಷ್ಟಶಾಲಿ, ನಿನ್ನನ್ನು ನನ್ನ ಜೀವನದಲ್ಲಿ ಸೇರಿಸಿಕೊಂಡೆ ಎಂದು ಹೇಳುತ್ತಿದ್ದರು. ಇದೇ ಸಮಯದಲ್ಲಿ ನನ್ನ ಅತ್ತೆ ನಿಧನರಾದರು. ಅವರ ಸಾವಿನ ಬಗ್ಗೆ ನನಗೆ ಬಹಳ ದುಃಖವಾಯಿತು, ಏಕೆಂದರೆ ಅವರು ನನ್ನನ್ನು ಯಾವಾಗಲೂ ಗೌರವಿಸಿದ್ದರು, ಯಾವಾಗಲೂ ನನಗೆ ಪ್ರೀತಿ ನೀಡಿದ್ದರು, ನನಗೆ ಒಬ್ಬ ತಾಯಿಯಂತೆ ಪ್ರೀತಿಸಿದ್ದರು. ಬಹುಶಃ ಒಳ್ಳೆಯ ಜನರು ಬೇಗನೆ ಈ ಲೋಕದಿಂದ ಹೊರಟು ಹೋಗುತ್ತಾರೆ. ಅದಕ್ಕಾಗಿಯೇ ಅವರೂ ಸಹ ಬೇಗನೆ ಈ ಲೋಕದಿಂದ ಹೊರಟು ಹೋದರು. ನಾನು ಮತ್ತು ನನ್ನ ಪತಿ ಒಟ್ಟಿಗೆ ಸೇರಿ ನಮ್ಮ ಮಕ್ಕಳನ್ನು ಬೆಳೆಸಿದೆವು. ನನ್ನ ಮಕ್ಕಳು ಈಗ ಸಾಕಷ್ಟು ಬುದ್ಧಿವಂತರಾಗಿದ್ದರು. ದೊಡ್ಡ ಮಗನಿಗೆ 17 ವರ್ಷ ಮತ್ತು ಮಗಳಿಗೆ 15 ವರ್ಷ ಆಗಿತ್ತು.
ಒಂದು ದಿನ ಇದ್ದಕ್ಕಿದ್ದಂತೆ ಮನೆಯ ಬಾಗಿಲಲ್ಲಿ ಶಬ್ದವಾಯಿತು. ನಾನು ಬಾಗಿಲು ತೆರೆಯಲು ಹೋದಾಗ ಎದುರಿಗೆ ನೋಡಿದ ದೃಶ್ಯಕ್ಕೆ ನನಗೆ ಆಘಾತವಾಯಿತು. ಬಾಗಿಲಲ್ಲಿ ಪ್ರತಿಜ್ಞಾ ನಿಂತಿದ್ದಳು. ಅದೇ ಮುಖ, ಅದೇ ಎತ್ತರ, ದೇಹ ಸಂಪೂರ್ಣವಾಗಿ ಮೊದಲಿನಂತೆಯೇ ಇತ್ತು. ಇಂದು ಇಷ್ಟು ವರ್ಷಗಳ ನಂತರ ಅವಳನ್ನು ನನ್ನ ಕಣ್ಣುಗಳ ಮುಂದೆ ನೋಡಿ ನನಗೆ ಗಾಬರಿಯಾಯಿತು. ನನ್ನ ಪತಿ ಬಾಗಿಲಿಗೆ ಬಂದಾಗ ಅವರು ಅವಳಿಗೆ ಕಠಿಣ ಪದಗಳಲ್ಲಿ, ನೀನು ಇಲ್ಲಿಗೆ ಏಕೆ ಬಂದಿದ್ದೀಯೆ ಮತ್ತು ಪೊಲೀಸರು ನಿನ್ನನ್ನು ಹೇಗೆ ಬಿಟ್ಟರು ಎಂದರು. ಅವಳು ಕೈ ಜೋಡಿಸಿ ಅಳುತ್ತಾ, ನನ್ನನ್ನು ಕ್ಷಮಿಸಿ. ನಾನು ನಿಮ್ಮ ಬಳಿ ನನ್ನ ತಪ್ಪಿನ ಕ್ಷಮೆ ಕೇಳಲು ಬಂದಿದ್ದೇನೆ. ನಾನು ಏನು ಮಾಡಿದೆ ಅದು ಎಲ್ಲವೂ ತಪ್ಪು ಎಂದು ನನಗೆ ಗೊತ್ತು. ಆದರೆ ನನಗೆ ನನ್ನ ಕೃತ್ಯಗಳ ಶಿಕ್ಷೆ ಸಿಕ್ಕಿದೆ. ನನ್ನ ಸಹೋದರ 6 ತಿಂಗಳ ಹಿಂದೆ ನನ್ನ ಜಾಮೀನು ಮಾಡಿ ಹೊರಗೆ ಕರೆಸಿದ್ದಾನೆ. ಆದರೆ ಯಾರೂ ನನ್ನನ್ನು ತಮ್ಮೊಂದಿಗೆ ಇರಿಸಿಕೊಳ್ಳಲು ಸಿದ್ಧರಿಲ್ಲ. ನಾನು ನಿಮ್ಮ ಮುಂದೆ ಕೈ ಜೋಡಿಸಿ ಬೇಡಿಕೊಳ್ಳುತ್ತೇನೆ, ನನಗೆ ನಿಮ್ಮ ಮನೆಯಲ್ಲಿ ಜಾಗ ಕೊಡಿ. ಮುಂದಿನ ಬಾರಿ ಅಂತಹ ಯಾವುದೇ ತಪ್ಪು ಮಾಡುವುದಿಲ್ಲ. ಬಸ್ಸು, ನನಗೆ ನಿಮ್ಮ ಮನೆಯಲ್ಲಿ ಜಾಗ ಮತ್ತು 2 ಹೊತ್ತಿನ ಊಟ ಬೇಕು. ನಾನು ಈ ಮನೆಯಲ್ಲಿ ಕೆಲಸದವಳಾಗಿ ಇರುತ್ತೇನೆ ಎಂದಳು. ನನಗೆ ಅವಳ ಮೇಲೆ ದಯೆ ಬಂತು ಮತ್ತು ನಾನು ನನ್ನ ಪತಿಗೆ, ಅವಳು ಬಹಳ ನಾಚಿಕೆಪಡುತ್ತಿದ್ದಾಳೆ, ಅವಳನ್ನು ಕ್ಷಮಿಸಿ ಎಂದೆ. ಆದರೂ ನನ್ನ ಪತಿ ಅವಳನ್ನು ಸುಲಭವಾಗಿ ಕ್ಷಮಿಸಲು ಮತ್ತು ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ. ನಾನು ಕಾರಣವಾಗಿಯೇ ಅವಳು ಮನೆಯೊಳಗೆ ಪ್ರವೇಶಿಸಿದಳು. ನನ್ನ ಪತಿ ಅವಳೊಂದಿಗೆ ಮಾತನಾಡುತ್ತಿರಲಿಲ್ಲ. ಆದರೆ ಅವಳು ನಮ್ಮೆಲ್ಲರ ಹೃದಯ ಗೆದ್ದಳು. ಅವಳು ಮನೆಯ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದಳು. ಆದರೂ ಅವಳ ವಯಸ್ಸು ನನಗಿಂತ ಹೆಚ್ಚಿತ್ತು. ಅವಳು ನನ್ನ ಮಕ್ಕಳನ್ನು ಬಹಳ ಪ್ರೀತಿಸುತ್ತಿದ್ದಳು. ಆದರೆ ಕೆಲವೊಮ್ಮೆ ನನಗೆ ಅವಳ ನಡವಳಿಕೆ ಬಹಳ ವಿಚಿತ್ರವಾಗಿ ಅನಿಸುತ್ತಿತ್ತು. ನಾನು ನನ್ನ ಮಕ್ಕಳನ್ನು ಯಾವ ಕೆಲಸಗಳಿಂದ ತಡೆಯುತ್ತಿದ್ದೆನೋ ಅವಳು ತಾನೇ ನನ್ನ ಮಕ್ಕಳಿಗೆ ಆ ಕೆಲಸಗಳನ್ನು ಮಾಡಲು ಅವಕಾಶ ನೀಡುತ್ತಿದ್ದಳು. ಮತ್ತು ನನ್ನ ಮಕ್ಕಳು ನನ್ನಿಂದ ದೂರವಾಗಿ ಅವಳೊಂದಿಗೆ ಹೆಚ್ಚು ಅಂಟಿಕೊಂಡಿದ್ದರು. ಉದಾಹರಣೆಗೆ, ಈಗ ನನ್ನ ಮಗಳು ಯೌವನದ ಕಡೆಗೆ ಹೋಗುತ್ತಿದ್ದಳು. ನಾನು ಅವಳಿಗೆ ಮೊಬೈಲ್ ಬಳಸಬೇಡ ಎಂದು ಹೇಳಿದ್ದೆ. ಆದರೆ ಪ್ರತಿಜ್ಞಾ ಮೌನವಾಗಿ ಅವಳಿಗೆ ಮೊಬೈಲ್ ಬಳಸಲು ಕೊಡುತ್ತಿದ್ದಳು. ನನ್ನ ಮಗ ಬಹಳ ದುಂದುವೆಚ್ಚ ಮಾಡಲು ಶುರುಮಾಡಿದ್ದ. ನಾನು ಅವನಿಗೆ ಕೇವಲ ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಹಣ ಕೊಡುತ್ತಿದ್ದೆ. ಆದರೆ ಪ್ರತಿಜ್ಞಾ ಮೌನವಾಗಿ ಅವನು ಎಷ್ಟು ಹಣ ಕೇಳುತ್ತಿದ್ದನೋ ಅಷ್ಟೇ ಹಣವನ್ನು ಕೊಡುತ್ತಿದ್ದಳು. ಇದೆಲ್ಲವೂ ನನಗೆ ಬಹಳ ವಿಚಿತ್ರವಾಗಿ ಅನಿಸುತ್ತಿತ್ತು. ಈ ಬಗ್ಗೆ ನನ್ನ ಪತಿಯೊಂದಿಗೆ ಮಾತನಾಡಬೇಕು ಎಂದು ನಾನು ಯೋಚಿಸುತ್ತಿದ್ದೆ. ಆದರೆ ಹಲವು ದಿನಗಳಿಂದ ಅವರ ಆರೋಗ್ಯ ಸರಿಯಾಗಿರಲಿಲ್ಲ. ನನ್ನ ಮಕ್ಕಳು ಈಗ ನಾವಿಬ್ಬರೂ ಪತಿಪತ್ನಿಯರ ಕಡೆಯಿಂದ ಗಮನ ತೆಗೆದು ಪ್ರತಿಜ್ಞಾಳ ಕಡೆಗೆ ವಾಲಿದ್ದರು. ನಾನು ನೋಡಿದ್ದೆ, ಪ್ರತಿಜ್ಞಾ ನನ್ನ ಮಕ್ಕಳನ್ನು ಬಹಳ ಪ್ರೀತಿಸುತ್ತಿದ್ದಳು ಮತ್ತು ಅವರಿಂದ, ನಾನು ಸಹ ನಿಮ್ಮ ತಾಯಿಯೇ. ನಾನು ನಿಮಗೆ ಜನ್ಮ ನೀಡದಿದ್ದರೂ ನಿಮ್ಮ ತಂದೆಯ ಮೊದಲ ಹೆಂಡತಿ ಅಲ್ವಾ ಎಂದು ಹೇಳುತ್ತಿದ್ದಳು. ಮಕ್ಕಳು ಸಣ್ಣ ಸಣ್ಣ ವಿಷಯಗಳಿಗೆ, ಅಮ್ಮ, ನೀನು ನಮ್ಮನ್ನು ತಡೆಯುತ್ತೀಯೇ. ಆದರೆ ಪ್ರತಿಜ್ಞಾ ಅಮ್ಮ ನಮ್ಮ ಎಲ್ಲಾ ಆಸೆಗಳನ್ನು ಪೂರೈಸುತ್ತಾಳೆ ಎನ್ನುತ್ತಿದ್ದರು. ಅವರ ಎಲ್ಲಾ ಆಸೆಗಳನ್ನು ನಾನೂ ಸಹ ಪೂರೈಸುತ್ತಿದ್ದೆ. ಆದರೆ ಅವರಿಗೆ ಸರಿಯಾದ ಆಸೆಗಳನ್ನು ಮಾತ್ರ. ನಾನು ನನ್ನ ಮಕ್ಕಳನ್ನು ಕೆಡಿಸಲು ಬಯಸುತ್ತಿರಲಿಲ್ಲ. ಆದರೆ ಪ್ರತಿಜ್ಞಾ ಅವರ ಎಲ್ಲಾ ಆಸೆಗಳನ್ನು ಪೂರೈಸಿ ಅವರ ಅಭ್ಯಾಸಗಳನ್ನು ಬದಲಾಯಿಸುತ್ತಿದ್ದಳು. ನನ್ನ ಪತಿಯ ಆರೋಗ್ಯ ಕೆಟ್ಟಿರುವ ಕಾರಣ ನಾನು ಹೆಚ್ಚಾಗಿ ಅವರೊಂದಿಗೆ ಸಮಯ ಕಳೆಯುತ್ತಿದ್ದೆ. ಹಾಗಾಗಿ ಮಕ್ಕಳ ಕಡೆಯಿಂದ ನನ್ನ ಗಮನ ದೂರವಾಗಿತ್ತು. ಒಂದು ದಿನ ಅವರ ಆರೋಗ್ಯ ಎಷ್ಟು ಕೆಟ್ಟಿತು ಎಂದರೆ ಅವರು ಈ ಲೋಕವನ್ನು ಬಿಟ್ಟು ಹೊರಟು ಹೋದರು ಮತ್ತು ಈಗ ನಾನು ನನ್ನನ್ನು ಒಬ್ಬಳೇ ಎಂದು ಭಾವಿಸಿದೆ. ನಾನು ಅವರ ಸಾವಿಗೆ ಬಹಳ ಅತ್ತಿದ್ದೆ. ಅವರು ಸತ್ತ ಕೆಲವು ದಿನಗಳ ನಂತರ ನಾನು ನೋಡಿದೆ, ನನ್ನ 2 ಮಕ್ಕಳು ನನ್ನಿಂದ ಸಂಪೂರ್ಣವಾಗಿ ದೂರವಾಗಿದ್ದಾರೆ. ಅವರಿಗೆ ನನ್ನ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಮಗನಿಗೂ ಇಲ್ಲ, ಮಗಳಿಗೂ ಇಲ್ಲ. ಈಗ ಅವರ ತಂದೆಯ ಮರಣದ ನಂತರ ಅವರು ಪ್ರತಿಜ್ಞಾಳಿಗೆ ಇನ್ನಷ್ಟು ಹತ್ತಿರವಾಗಿದ್ದರು. ನಾನು ನೋಡಿದ್ದೆ, ಯಾರು ನಮ್ಮ ಮುಂದೆ ಕೈ ಜೋಡಿಸಿ ಅಳುತ್ತಾ ಈ ಮನೆಗೆ ಪ್ರವೇಶಿಸಿ, ನನಗೆ ಇಲ್ಲಿ ಇರಲು ಜಾಗ ಮತ್ತು 2 ಹೊತ್ತಿನ ಊಟ ಮಾತ್ರ ಬೇಕು ಎಂದು ಹೇಳಿದ್ದಳೋ, ಈಗ ಅವಳು ನನ್ನ ಪತಿಯ ಮರಣದ ಸಂಪೂರ್ಣ ಲಾಭ ತೆಗೆದುಕೊಂಡಿದ್ದಳು. ನಾನು ನೋಡುತ್ತಿದ್ದೆ, ನನ್ನ ಮಕ್ಕಳಲ್ಲಿಯೂ ಸಹ ಬಹಳ ಬದಲಾವಣೆಗಳು ಬಂದಿದ್ದವು. ನನ್ನ 2 ಮಕ್ಕಳು ನನ್ನೊಂದಿಗೆ ಮಾತನಾಡುತ್ತಿರಲಿಲ್ಲ. ನನ್ನ ಮಗ ಈಗ ಕೆಲಸ ಮಾಡಲು ಶುರುಮಾಡಿದ್ದ. ಅವನ ವಯಸ್ಸು 21 ವರ್ಷ ಆಗಿತ್ತು ಮತ್ತು ಮಗಳು ಮನೆಯಲ್ಲಿ ಇದ್ದರೂ ನನ್ನನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಳು. ಕೊನೆಗೆ ನನ್ನ ಮಕ್ಕಳಿಗೆ ಇದೆಲ್ಲ ಏನಾಯಿತು? ಯಾವ ಮಕ್ಕಳು ಒಂದು ಕಾಲದಲ್ಲಿ ನನ್ನವರಾಗಿದ್ದರೋ ಈಗ ನನಗೆ ಪರಕೀಯರಂತೆ ಅನಿಸುತ್ತಿದ್ದರು. ಪ್ರತಿಜ್ಞಾ ನನ್ನ ಮಕ್ಕಳನ್ನು ನನ್ನಿಂದ ಕಸಿದುಕೊಂಡಿದ್ದಳೆ? ಅವಳು ಇದಕ್ಕಾಗಿಯೇ ಈ ಮನೆಗೆ ಬಂದಿದ್ದಳೆ? ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಒಂದು ದಿನ ಪ್ರತಿಜ್ಞಾ ನನಗೆ, ಎದ್ದು ಮನೆ ಕೆಲಸ ಮಾಡು ಎಂದಳು. ನೀನು ಏನು ಹೇಳುತ್ತಿದ್ದೀಯೇ ಎಂದೆ. ಅವಳು, ಹೌದು, ನಾನು ಸರಿಯಾಗಿಯೇ ಹೇಳುತ್ತಿದ್ದೇನೆ. ಬಸ್ಸು, ನಾನು ಎಷ್ಟು ಕೆಲಸ ಮಾಡಬೇಕಿತ್ತೋ ಅಷ್ಟು ಮಾಡಿದ್ದೇನೆ ಎಂದಳು.
ಅವಳ ನಡವಳಿಕೆ ಬಹಳ ಬದಲಾಗಿತ್ತು. ಒಂದು ದಿನ ಬೆಳಿಗ್ಗೆ ಸಮಯವಿತ್ತು. ನಾನು ಮನೆಯಲ್ಲಿ ಚಟುವಟಿಕೆ ನೋಡಿ ಆಶ್ಚರ್ಯಗೊಂಡೆ. ನಾನು ಕೋಣೆಯಿಂದ ಹೊರಗೆ ಬಂದ ತಕ್ಷಣ ಒಬ್ಬ ಮಧ್ಯವಯಸ್ಸಿನ ವ್ಯಕ್ತಿ ಕುಳಿತಿದ್ದ. ನನ್ನನ್ನು ನೋಡಿದ ತಕ್ಷಣ ನನ್ನ ಮಗ ಎದ್ದು ನಿಂತು ಆ ವ್ಯಕ್ತಿಗೆ ನೋಡಿ, ಇವರು ನನ್ನ ಅಮ್ಮ ಎಂದನು. ಅವನು ತಲೆ ಅಲ್ಲಾಡಿಸಿದ. ನಾನು, ಮಗನೇ, ಇದೆಲ್ಲ ಏನು ನಡೆಯುತ್ತಿದೆ? ಇವರು ಯಾರು ಎಂದೆ. ಆಗ ಅವನು, ಅಮ್ಮ, ಮನೆಯಲ್ಲಿ ಬಹಳ ತೊಂದರೆಯಿದೆ. ಅಪ್ಪ ಸತ್ತ ನಂತರ ನಾವು ಎಲ್ಲದಕ್ಕೂ ಕಷ್ಟಪಡುತ್ತಿದ್ದೇವೆ. ಈಗ ಮನೆಯಲ್ಲಿ ಮಾರಾಟ ಮಾಡಲು ಯಾವುದೇ ಬೆಲೆ ಬಾಳುವ ವಸ್ತು ಇಲ್ಲ. ಆಗ ನಮ್ಮ ಗಮನ ನಿಮ್ಮ ಕಡೆಗೆ ಹೋಯಿತು. ನಾವು ಯೋಚಿಸಿದೆವು, ನಿಮ್ಮ ಮದುವೆ ಚಿಕ್ಕ ವಯಸ್ಸಿನಲ್ಲಿ ಆಗಿತ್ತು. ದೊಡ್ಡ ಮಕ್ಕಳಿದ್ದರೂ ಸಹ ನಿಮ್ಮ ವಯಸ್ಸು ಹೆಚ್ಚು ಅನಿಸುವುದಿಲ್ಲ. ಹಾಗಾಗಿ ನಿಮ್ಮನ್ನೇ ಮದುವೆ ಮಾಡಿಸೋಣ ಎಂದನು. ನಾನು ಆಶ್ಚರ್ಯದಿಂದ, ನಿಮಗೆ ಹುಚ್ಚು ಹಿಡಿದಿದೆಯೇ? ನೀವು ಏನು ಹುಚ್ಚು ಮಾತನಾಡುತ್ತಿದ್ದೀರಿ ಎಂದೆ. ಆ ದಿನ ಮನೆಯಲ್ಲಿ ಪ್ರತಿಜ್ಞಾ ಇರಲಿಲ್ಲ. ನನ್ನ ಮಗ ಮತ್ತು ಮಗಳು ಮಾತ್ರ ಇದ್ದರು. ನನ್ನ ಮಗಳು ನನ್ನ ತೋಳನ್ನು ಹಿಡಿದು, ಕೊನೆಗೆ ನೀವು ನಮಗೆ ಇಡೀ ಜೀವನದಲ್ಲಿ ಏನು ಕೊಟ್ಟಿದ್ದೀರಿ? ಬಸ್ಸು ಯಾವಾಗಲೂ ಸಣ್ಣ ಸಣ್ಣ ವಿಷಯಗಳಿಗೆ ನಮ್ಮನ್ನು ತಡೆಯುತ್ತಾ ಬಂದಿದ್ದೀರಿ. ಅರೇ, ನಮಗೂ ಜೀವನವಿದೆ. ನಾವು ನಮ್ಮ ಜೀವನವನ್ನು ನಮ್ಮ ರೀತಿಯಲ್ಲಿ ಬದುಕಲು ಬಯಸುತ್ತೇವೆ. ಬಸ್ಸು, ಈಗ ನಾವು ನಿರ್ಧರಿಸಿದ್ದೇವೆ. ನಿಮ್ಮ ಮದುವೆ ಈ ಅಂಕಲ್ನೊಂದಿಗೆ ಮಾಡಿಸುತ್ತೇವೆ. ಮತ್ತು ನಿಮಗೆ ಗೊತ್ತಿದೆಯೇ, ಅವರು ನಮಗೆ ಇಡೀ 5 ಲಕ್ಷ ರೂಪಾಯಿ ನೀಡುವ ಭರವಸೆ ನೀಡಿದ್ದಾರೆ. ನಿಮ್ಮ ಮದುವೆ ಅವರೊಂದಿಗೆ ಆದರೆ ನಮಗೆ 5 ಲಕ್ಷ ರೂಪಾಯಿ ಸಿಗುತ್ತವೆ ಮತ್ತು ಆ 5 ರೂಪಾಯಿ ಲಕ್ಷಗಳಿಂದ ನಮ್ಮ ಬಹಳಷ್ಟು ತೊಂದರೆಗಳು ಪರಿಹಾರವಾಗುತ್ತವೆ. ಅಪ್ಪ ಸತ್ತ ನಂತರ ನಾವು 1 ರೂಪಾಯಿಗೂ ಕಷ್ಟಪಟ್ಟಿದ್ದೇವೆ ಎಂದಳು. ನಾನು, ನಿಮಗೆ ನಾಚಿಕೆಯಾಗುವುದಿಲ್ಲವೇ? ನಿಮ್ಮ ತಾಯಿಯನ್ನು 5 ರೂಪಾಯಿ ಲಕ್ಷಕ್ಕಾಗಿ ಮಾರುತ್ತಿದ್ದೀರಿ ಎಂದೆ. ಅವರು, ಪರವಾಗಿಲ್ಲ, ಅಪ್ಪ ಹೋದಂತೆ ಈಗಲೂ ನಾವು ಸಹಿಸಿಕೊಳ್ಳುತ್ತೇವೆ. ಹೇಗಾದರೂ ನಮ್ಮನ್ನು ನೋಡಿಕೊಳ್ಳಲು ಪ್ರತಿಜ್ಞಾ ಅಮ್ಮ ಇದ್ದಾರಲ್ಲ ಎಂದರು. ಇಂದು ನನಗೆ ನನ್ನ ಮಕ್ಕಳ ಬಗ್ಗೆ ನಾಚಿಕೆ ಎನಿಸುತ್ತಿತ್ತು. ಈ ದಿನ ನೋಡಲು ನಾನು ಅವರಿಗೆ ಜನ್ಮ ನೀಡಿದ್ದೇನೆ. ಅವರಲ್ಲಿ ಮತ್ತು ನನ್ನ ತಂದೆ ತಾಯಿಯಲ್ಲಿ ಬಹುಶಃ ಯಾವುದೇ ವ್ಯತ್ಯಾಸ ಉಳಿದಿರಲಿಲ್ಲ. ಪ್ರತಿ ಬಾರಿಯೂ ನನ್ನವರೇ ನನಗೆ ಮೋಸ ಮಾಡಿದ್ದರು. ಒಂದು ಕಾಲದಲ್ಲಿ ನನ್ನ ತಂದೆ ತಾಯಿ ತಮ್ಮ ಲಾಭಕ್ಕಾಗಿ ನನ್ನನ್ನು ನನ್ನ ಪತಿಯೊಂದಿಗೆ ಮದುವೆ ಮಾಡಿಸಿದ್ದರು ಮತ್ತು ಈಗ ಈ ಸಮಯ ಬಂದಿದೆ. ನನ್ನ ಮಕ್ಕಳು ಈ ಮಧ್ಯವಯಸ್ಸಿನ ವ್ಯಕ್ತಿಯೊಂದಿಗೆ ನನ್ನ ಮದುವೆ ತಮ್ಮ ಲಾಭಕ್ಕಾಗಿ ಮಾಡಿಸುತ್ತಿದ್ದಾರೆ. ನಾನು ಕೇವಲ ಇಡೀ ಜೀವನ ಇತರರ ಲಾಭದ ಉದ್ದೇಶ ಆಗಿ ಮಾತ್ರ ಇರುತ್ತೇನೆಯೇ? ನಾನು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ. ಆದರೆ ನನ್ನ ಮಕ್ಕಳು ನನ್ನ ಮಾತನ್ನು ಕೇಳಲಿಲ್ಲ. ನನ್ನವರೇ ಆದ ಮಕ್ಕಳು ನನ್ನ ಮದುವೆಯನ್ನು ಬಲವಂತವಾಗಿ ಈ ಮನುಷ್ಯನೊಂದಿಗೆ ಮಾಡಿಸಿದರು ಮತ್ತು ಈ ಮನುಷ್ಯ ನನ್ನನ್ನು ತನ್ನೊಂದಿಗೆ ತನ್ನ ಮನೆಗೆ ಕರೆದುಕೊಂಡು ಹೋದ. ನಾನು ಅವನ ಮನೆಗೆ ತಲುಪಿದ ತಕ್ಷಣ ಇದನ್ನು ನೋಡಿ ನನ್ನ ಕಣ್ಣುಗಳು ಅರಳಿದವು. ಅದು ಅವನ ಮನೆಯಲ್ಲ, ಬದಲಿಗೆ ಒಂದು ದೊಡ್ಡ ಬಂಗಲೆ ಆಗಿತ್ತು. ಹೊಳೆಯುವ ಕಾರುಗಳು ನಿಂತಿದ್ದವು. ಈ ಮನುಷ್ಯ ಎಷ್ಟು ಶ್ರೀಮಂತನಾಗಿದ್ದ! ಅವನು ನನಗೆ, ನೀನು ತೊಂದರೆ ಪಡುವ ಅಗತ್ಯವಿಲ್ಲ. ನನ್ನ ಮೊದಲ ಹೆಂಡತಿ ಹಲವು ವರ್ಷಗಳ ಹಿಂದೆಯೇ ಸತ್ತಳು. ದೇವರು ಯಾವುದೇ ಸಂತಾನವನ್ನು ನೀಡಲಿಲ್ಲ. ನಾನು ನಿನ್ನನ್ನು ಮದುವೆಯಾಗಿದ್ದು ಕೇವಲ ನನ್ನ ಮುಪ್ಪಿನ ಕಾಲ ಸುಖವಾಗಿ ಕಳೆಯಲಿ. ನೀನು ನನ್ನ ಸೇವೆ ಮಾಡಬಹುದು, ನನ್ನೊಂದಿಗೆ ಇರಬಹುದು ಎಂದನು. ಬಹುಶಃ ನನಗೆ ಏನನ್ನೂ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ, ಏಕೆಂದರೆ ನನ್ನವರೇ ಆದ ಮಕ್ಕಳು ನನಗೆ ಕೊಟ್ಟ ಆಘಾತ ಬಹಳ ದೊಡ್ಡದಾಗಿತ್ತು. ನಂತರ ನಾನು ಈ ಮನುಷ್ಯನ ಮನೆಯಲ್ಲಿ ವಾಸಿಸಲು ಶುರುಮಾಡಿದೆ. ಇಲ್ಲಿ ನನಗೆ ಯಾವುದೇ ಕೆಲಸ ಮಾಡಬೇಕಾಗಿರಲಿಲ್ಲ. ಸಾಕಷ್ಟು ನೌಕರರು ಹಿಂದೆ ಮುಂದೆ ಓಡಾಡುತ್ತಿದ್ದರು. ಎಲ್ಲರೂ ಕೆಲಸ ಮಾಡುತ್ತಿದ್ದರು ಮತ್ತು ನನ್ನ ಪತಿ, ಅವನು ಅನಾರೋಗ್ಯದಿಂದ ಇದ್ದ. ನಾನು ಏನು ಮಾಡುತ್ತಿದ್ದೇನೆ ಎಂದು ಅವನಿಗೆ ಏನೂ ಗೊತ್ತಾಗುತ್ತಿರಲಿಲ್ಲ. ಅವನಿಗೆ ಕೇವಲ ಒಬ್ಬರ ಜೊತೆ ಬೇಕಿತ್ತು. ಅದಕ್ಕಾಗಿಯೇ ಅವನು ನನ್ನನ್ನು ಮದುವೆಯಾಗಿದ್ದ. ದಿನಗಳು ವೇಗವಾಗಿ ಕಳೆಯುತ್ತಿದ್ದವು. ಈಗ ನನಗೆ ಅನಿಸುತ್ತಿತ್ತು, ನನ್ನವರು ಯಾರೂ ಇಲ್ಲ ಮತ್ತು ನಾನು ಈ ಜೀವನವನ್ನು ಸ್ವೀಕರಿಸಿದ್ದೆ. ನನ್ನ ಮಕ್ಕಳ ಮುಖವನ್ನು ನೋಡಲು ನನಗೆ ಇಷ್ಟವಿರಲಿಲ್ಲ. ಸುಮಾರು 2 ವರ್ಷಗಳ ನಂತರ ಒಂದು ಸಮಯ ಬಂತು, ನನ್ನ ಈ ಪತಿಯೂ ಸಹ ನನ್ನನ್ನು ಬಿಟ್ಟು ಹೊರಟು ಹೋದರು ಮತ್ತು ನಾನು ಈ ದೊಡ್ಡ ಬಂಗಲೆಯಲ್ಲಿ ಒಬ್ಬಳೇ ಉಳಿದಿದ್ದೆ. ಅವರು ಹೊರಟು ಹೋದರು, ಆದರೆ ಅವರ ಎಲ್ಲ ಆಸ್ತಿಯನ್ನು ಈಗ ನಾನು ನೋಡಿಕೊಳ್ಳುತ್ತಿದ್ದೆ. ಅವರು ಸತ್ತ ಕೆಲವು ದಿನಗಳ ನಂತರ ಒಬ್ಬ ಯುವಕ, ಸಾಮಾನ್ಯ ದೇಹದ, ಸುಮಾರು 34 ವರ್ಷ ವಯಸ್ಸಿನವನು ಮನೆಯೊಳಗೆ ಪ್ರವೇಶಿಸಿದ. ನಾನು ಸೋಫಾದ ಮೇಲೆ ಕುಳಿತಿದ್ದೆ. ಅವನು ನನ್ನ ಎದುರು ಕುಳಿತನು. ಎಲ್ಲ ನೌಕರರು ಅವನನ್ನು ನೋಡಿ ನೇರವಾಗಿ ನಿಂತರು. ನಾನು, ನೀನು ಯಾರು ಎಂದೆ. ಅವನು, ನಾನು ನಿಮ್ಮ ಪತಿಯ ಚಿಕ್ಕ ಸಹೋದರ. ನಾನು ಅಮೆರಿಕಾದಲ್ಲಿ ವಾಸಿಸುತ್ತೇನೆ. ಅಣ್ಣನ ಸಾವು ಇದ್ದಕ್ಕಿದ್ದಂತೆ ಆಯಿತು. ನನಗೆ ಅಮೆರಿಕಾದಿಂದ ಇಲ್ಲಿಗೆ ಬರಲು ಸಾಧ್ಯವಿರಲಿಲ್ಲ. ಹಾಗಾಗಿ ಈಗ ನನಗೆ ಇಲ್ಲಿಗೆ ಬರಬೇಕಾಯಿತು. ನನ್ನ ಅಣ್ಣ ಈ ಲೋಕವನ್ನು ಬಿಟ್ಟು ಹೊರಟು ಹೋದ ಬಗ್ಗೆ ನನಗೆ ವಿಷಾದವಿದೆ.
ಅವರ ಮರಣವಾಗಿ 1 ವಾರವಾಯಿತು ಮತ್ತು ನಾನು ಇಲ್ಲಿ ತಡವಾಗಿ ತಲುಪಿದೆ. ಕೊನೆಯ ಸಮಯದಲ್ಲಿ ಅವರನ್ನು ಭೇಟಿ ಮಾಡಲು ಅವರನ್ನು ನೋಡಲು ನನಗೆ ಇಷ್ಟವಿತ್ತು. ಬಹುಶಃ ನನ್ನ ಹಣೆಬರಹದಲ್ಲಿ ಇದೆಲ್ಲ ಇರಲಿಲ್ಲ. ಆದರೆ ನಂತರ ನನಗೆ ಗೊತ್ತಾಯಿತು, ನನ್ನ ಅಣ್ಣ ನಿಮ್ಮನ್ನು ಮದುವೆಯಾಗಿದ್ದರು ಎಂದು. ಆಗ ನನಗೆ ನಿಮ್ಮನ್ನು ಭೇಟಿ ಮಾಡಲು ಇನ್ನಷ್ಟು ಆಸಕ್ತಿ ಮೂಡಿತು. ಹೇಗಾದರೂ ನಾನು ಇಲ್ಲಿಗೆ ಬಂದು 3 ದಿನ ಕಳೆದಿದೆ. ಆದರೆ ನಿಮ್ಮನ್ನು ಭೇಟಿ ಮಾಡಲು ಈಗ ಬಂದಿದ್ದೇನೆ. ನೀವು ಇಲ್ಲಿ ಇಡೀ ಮನೆಯಲ್ಲಿ ಒಬ್ಬರೇ ವಾಸಿಸುತ್ತಿದ್ದೀರಿ. ನನ್ನ ಅಣ್ಣನ ಎಲ್ಲಾ ಆಸ್ತಿಯೂ ಸಹ ನಿಮ್ಮದಾಯಿತು ಎಂದನು. ಅವನು ಮಾತನಾಡುತ್ತಾ ಇದ್ದ, ಆದರೆ ನಾನು ಅವನ ಮಾತುಗಳಿಗೆ ಮೌನವಾಗಿ ಇದ್ದೆ. ನಂತರ ಅವನು ಮುಂದಿನ ಮಾತು ಹೇಳಿದ, ಅದು ನನ್ನ ಆಘಾತಕ್ಕೆ ಕಾರಣವಾಯಿತು. ಅವನು, ನಾನು ನಿಮ್ಮನ್ನು ಮದುವೆಯಾಗಲು ಬಯಸುತ್ತೇನೆ ಎಂದನು. ಈ ಪದಗಳನ್ನು ಕೇಳಿ ನಾನು ಆಶ್ಚರ್ಯಗೊಂಡೆ. ನಾನು ಮದುವೆ ಎಂದೆ. ಅವನು, ಹೌದು, ನಾನು ನಿಮಗೆ ನನ್ನ ಹೆಸರನ್ನು ನೀಡಲು ಬಯಸುತ್ತೇನೆ ಎಂದನು. ನಾನು ನನ್ನ ಮನಸ್ಸಿನಲ್ಲೇ ಯೋಚಿಸಲು ಶುರುಮಾಡಿದೆ, ಇದು ನನಗೆ ಏನು ನಡೆಯುತ್ತಿದೆ? ನನ್ನ ಜೀವನದಲ್ಲಿ ಮದುವೆಯ ಹೆಸರು ಮದುವೆ ಆಗದೆ ಒಂದು ಹಾಸ್ಯ ಆಗಿ ಉಳಿದಿತ್ತು. ಈ ಹುಡುಗ ನನ್ನನ್ನು ಮದುವೆಯಾಗಲು ಹೇಳುತ್ತಿದ್ದ. ಆದರೂ ವಯಸ್ಸಿನಲ್ಲಿ ಅವನು ನನಗಿಂತ ಚಿಕ್ಕವನಾಗಿದ್ದ. ನಾನು ಅವನನ್ನು ಹೇಗೆ ಮದುವೆಯಾಗಲು ಸಾಧ್ಯ? ಆದರೆ ಮತ್ತೊಂದು ಕಡೆಯಿಂದ ಯೋಚಿಸಿದರೆ ನನಗೆ ಅನಿಸಿತು, ನಾನು ಅವನೊಂದಿಗೆ ಮದುವೆಯಾಗಬೇಕು. ಹೇಗಾದರೂ ನನ್ನ ಹಿಂದೆ ಮುಂದೆ ಯಾರೂ ಇಲ್ಲ. ಇವನಂತೂ ಯುವಕ, ನನ್ನನ್ನು ನೋಡಿಕೊಳ್ಳುತ್ತಾನೆ. ನನ್ನ ಪತಿ, ಅಣ್ಣನ ಪತ್ನಿಯಾಗಿದ್ದ ನಿಮ್ಮ ಜವಾಬ್ದಾರಿಯನ್ನು ನಾನು ಹೊರಲು ಬಯಸುತ್ತೇನೆ. ನನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾನು ಬಯಸುತ್ತೇನೆ. ನೀವು ಒಮ್ಮೆ ಒಪ್ಪಿಗೆ ನೀಡಿ. ನಿಮಗೆ ಯೋಚಿಸಲು ಪೂರ್ಣ 15 ದಿನಗಳ ಸಮಯವಿದೆ. ಮುಂದಿನ ತಿಂಗಳ 7ನೇ ತಾರೀಖಿನಂದು ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ ಮತ್ತು ನಿಮ್ಮ ಉತ್ತರ ಹೌದು ಎಂದೇ ಇರಬೇಕು. ಇಲ್ಲವಾದರೆ ನಿಮಗೆ ಬಹಳ ದೊಡ್ಡ ನಷ್ಟವಾಗುತ್ತದೆ ಎಂದನು. ಅವನ ಈ ಕೊನೆಯ ಮಾತುಗಳು ನನಗೆ ಭಯ ಹುಟ್ಟಿಸುವಂತಿದ್ದವು. ನನ್ನ ನಷ್ಟವಾಗುತ್ತದೆ. ನನ್ನ ಜೀವನವು ಮೊದಲಿನಿಂದಲೂ ನಷ್ಟದಲ್ಲಿಯೇ ಸಾಗುತ್ತಿದೆ. ಎಲ್ಲಿ ನೆಮ್ಮದಿ ಬರುತ್ತದೆಯೋ ಅಲ್ಲಿ ಜೀವನವು ತಿರುವು ತೆಗೆದುಕೊಳ್ಳುತ್ತದೆ. ಸಮಯ ಕಳೆಯುತ್ತಾ ಹೋಯಿತು ಮತ್ತು ಮುಂದಿನ ತಿಂಗಳ 7ನೇ ತಾರೀಖು ಸಹ ಬಂತು. ಆಗ ಆ ಹುಡುಗ ನನ್ನನ್ನು ಮದುವೆಯಾಗಲು ಬಂದ. ನಾನು ನನ್ನ ಕೋಣೆಯಲ್ಲಿ ಕುಳಿತಿದ್ದೆ. ಆಗ ಕೆಲಸದವಳು ನನ್ನ ಬಳಿ ಬಂದು, ಮಾಲಕಿ, ಎಲ್ಲಾ ಏರ್ಪಾಡುಗಳಾಗಿವೆ, ಕೆಳಗೆ ನೀವು ಬರುವುದಕ್ಕೆ ಕಾಯುತ್ತಿದ್ದಾರೆ ಎಂದಳು. ನಾನು ಕನ್ನಡಿಯಲ್ಲಿ ನನ್ನನ್ನೇ ನೋಡುತ್ತಿದ್ದೆ. ಬಾಲ್ಯದಿಂದ ಇಲ್ಲಿಯವರೆಗೆ ನನ್ನೊಂದಿಗೆ ಎಷ್ಟು ಅಪಘಾತಗಳು ನಡೆದಿವೆ. ಈಗ ಮುಂದೆ ಏನಾಗಲಿದೆಯೋ ಗೊತ್ತಿಲ್ಲ. ನಾನು ಕೆಳಗೆ ತಲುಪಿದ ತಕ್ಷಣ ಅಲ್ಲಿ ಮದುವೆಯ ಎಲ್ಲಾ ಏರ್ಪಾಡುಗಳಾಗಿದ್ದವು. ನನ್ನ ಪತಿಯಾಗಲಿರುವ ಆ ಹುಡುಗನೂ ಸಹ ಬಂದಿದ್ದ. ನಾನು ಅವನೊಂದಿಗೆ ಅಗ್ನಿಯ ಎದುರು ಕುಳಿತಿದ್ದೆ. ಪಂಡಿತರು ಮಂತ್ರಗಳನ್ನು ಹೇಳಲು ಪ್ರಾರಂಭಿಸಿದ್ದರು. ಅಷ್ಟರಲ್ಲಿ ನನ್ನ 2 ಮಕ್ಕಳು ಮತ್ತು ನನ್ನ ಸವತಿ ಬಂದರು. ನನ್ನ ಮಗ ಮುಂದೆ ಬಂದು, ಅಮ್ಮ, ನಿಮಗೆ ಹುಚ್ಚು ಹಿಡಿದಿದೆಯೇ? ನೀವು ಮತ್ತೆ ಮದುವೆಯಾಗಲು ಹೊರಟಿದ್ದೀರಾ ಎಂದನು. ನಾನು ಏನಾದರೂ ಹೇಳುವ ಮೊದಲು ಆ ಹುಡುಗ ಅಂಗದ್ ಮಾತನಾಡಿದ ಮತ್ತು ಏಕೆ? ನೀವೆಲ್ಲ ನಿಮ್ಮ ತಾಯಿಯ 2ನೇ ಮದುವೆ ಮಾಡಿಸಬಹುದಾದರೆ ನಾನು ನಿಮ್ಮ ತಾಯಿಯೊಂದಿಗೆ 3ನೇ ಮದುವೆ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇ ಎಂದನು. ನನ್ನ ಮಗ ಈ ಮಾತು ಕೇಳಿ ಇದ್ದಕ್ಕಿದ್ದಂತೆ ಮೌನವಾದನು. ನಾನು, ಕೊನೆಗೆ ನಿಮಗೆಲ್ಲ ನಾನು ಮದುವೆಯಾಗಲು ಹೋಗುತ್ತಿದ್ದೇನೆ ಎಂದು ಹೇಗೆ ಗೊತ್ತಾಯಿತು? ಇಲ್ಲಿಗೆ ಏಕೆ ಬಂದಿದ್ದೀರಿ ಎಂದೆ. ನನ್ನ ಮಗಳು ಬೇಗನೆ ನನ್ನ ಬಳಿ ಬಂದಳು. ಅವಳು ನನ್ನ ಭುಜಗಳನ್ನು ಹಿಡಿದು, ಅಮ್ಮ, ನಾವು ನಿಮ್ಮೊಂದಿಗೆ ಇಲ್ಲಿ ಇರಲು ಬಂದಿದ್ದೇವೆ. 2 ವರ್ಷಗಳು ನಿಮ್ಮ ಇಲ್ಲದೆ ಬಹಳ ಕಷ್ಟದಿಂದ ಕಳೆದವು. ನಾವು ನಿಮ್ಮ ಇಲ್ಲದೆ ಇರಲು ಸಾಧ್ಯವಿಲ್ಲ ಎಂದಳು. ಪ್ರತಿಜ್ಞಾ ಸಹ ಇದೇ ರೀತಿಯ ಏನನ್ನೋ ಹೇಳುತ್ತಿದ್ದಳು. ಅವಳು ನನ್ನ ಮುಂದೆ ಕೈಜೋಡಿಸಿ, ಅನುಷ್ಕಾ, ನಾನು ನಿನ್ನಲ್ಲಿ ಕ್ಷಮೆಯಾಚಿಸುತ್ತೇನೆ, ನಿನ್ನ ಮಕ್ಕಳಿಂದ ಆದ ತಪ್ಪಿಗೂ ಮತ್ತು ನಾನು ಅವರನ್ನು ತಡೆಯದಿದ್ದಕ್ಕೂ ಸಹ. ನೀನು ಮತ್ತೆ ಮದುವೆಯಾಗಿ ನಿನ್ನ ಜೀವನವನ್ನು ಹಾಳು ಮಾಡಬೇಡ. ನಾವೆಲ್ಲ ಒಟ್ಟಿಗೆ ಇರುತ್ತೇವೆ ಇಲ್ಲಿ ನಿನ್ನ ಈ ಮನೆಯಲ್ಲಿ ಎಂದಳು. ಆಗ ಅಂಗದ್, ಯಾರ ಮನೆ? ಎಂತಹ ಮನೆ? ಈ ಮನೆ ನನ್ನದು, ನನ್ನ ಅಣ್ಣನದು, ಮತ್ತು ನಾನು ನನ್ನ ಅತ್ತಿಗೆಯನ್ನು ಮದುವೆಯಾಗುತ್ತಿರುವುದು. ಅವರು ನನ್ನೊಂದಿಗೆ ಈ ಮನೆಯಲ್ಲಿ ಇರಲು ಸಾಧ್ಯವಾಗಲಿ ಅಂತ ಎಂದನು. ಈ ಮಾತು ಕೇಳಿ ಇದ್ದಕ್ಕಿದ್ದಂತೆ ಅವರೆಲ್ಲರ ಮುಖ ಬಿಳಿಚಿಕೊಂಡಿತು. ಈ ಹುಡುಗ ನನ್ನೊಂದಿಗೆ ಏಕೆ ಇಷ್ಟು ಸಹಾನುಭೂತಿ ತೋರಿಸುತ್ತಿದ್ದಾನೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಅಂಗದ್ ಮಂಟಪದಿಂದ ಎದ್ದು ಪಂಡಿತರಿಗೆ ಮೌನವಾಗಿರಲು ಹೇಳಿದ. ಅವನು ಒಬ್ಬ ಕೆಲಸದವಳಿಗೆ ಧ್ವನಿ ನೀಡಿ ಒಂದು ಪೆನ್ ಡ್ರೈವ್ ಕೊಟ್ಟನು. ಅದನ್ನು ಎದುರಿಗೆ ಹಾಕಿದ್ದ ಎಲ್ಸಿಡಿಯಲ್ಲಿ ಹಾಕಲು ಹೇಳಿದ. ನಾನು ಮತ್ತು ಅಲ್ಲಿ ನಿಂತಿದ್ದ ಎಲ್ಲರೂ ಈ ದೃಶ್ಯವನ್ನು ಮೌನವಾಗಿ ನೋಡುತ್ತಿದ್ದರು. ಆ ವಿಡಿಯೋ ಆನ್ ಆಗುತ್ತಿದ್ದಂತೆ ನನ್ನ ಕಾಲ ಕೆಳಗಿನ ನೆಲವೇ ಜಾರುವಂತಿತ್ತು. ಅದರಲ್ಲಿ ನನ್ನ 2 ಮಕ್ಕಳು ಮಾತನಾಡುತ್ತಿದ್ದರು. ನನ್ನ ಮಗಳು, ಆ ಮುದುಕಂತೂ ಸತ್ತು ಹೋಗಿದ್ದಾನೆ, ಅವನ ಆಸ್ತಿಯೆಲ್ಲ ಅಮ್ಮನದ್ದಾಯಿತು.
ಅಮ್ಮ ಆ ಮನೆಯಲ್ಲಿ ಒಬ್ಬಳೇ ಹಕ್ಕು ಸ್ಥಾಪಿಸಿ ಕುಳಿತಿರುತ್ತಾಳೆ. ನಾವು ಅಲ್ಲಿಗೆ ಹೋಗಿ ನಾವು ನಿಮ್ಮೊಂದಿಗೆ ಇರಲು ಬಯಸುತ್ತೇವೆ ಎಂದು ಹೇಳುತ್ತೇವೆ. ನಾವು ಅವರೊಂದಿಗೆ ಇರುತ್ತೇವೆ ಮತ್ತು ಅವರ ಪತಿಯ ಎಲ್ಲಾ ಆಸ್ತಿಯನ್ನು ನಮ್ಮ ಹೆಸರಿಗೆ ಮಾಡಿಸಿಕೊಳ್ಳುತ್ತೇವೆ. ನಂತರ ಅಮ್ಮನನ್ನು ಪ್ರತಿಜ್ಞಾ ಅಮ್ಮ ಅವರ ವಶಕ್ಕೆ ಕೊಡುತ್ತೇವೆ. ನಂತರ ಪ್ರತಿಜ್ಞಾ ಅಮ್ಮ ಅವರೊಂದಿಗೆ ಏನು ಮಾಡುತ್ತಾರೆ ಅದು ನಮಗೆ ಚೆನ್ನಾಗಿ ಗೊತ್ತು ಎನ್ನುತ್ತಿದ್ದಳು. ನಂತರ ಕ್ಯಾಮೆರಾ ಪ್ರತಿಜ್ಞಾಳ ಕಡೆಗೆ ತಿರುಗಿತು. ಅವಳು ಕುರ್ಚಿಯ ಮೇಲೆ ಕುಳಿತು ನಗುತ್ತಾ, ಹೌದು, ನನಗೆ ಈ ಮಹಿಳೆಯೊಂದಿಗೆ ಬಹಳ ಹಳೆಯ ವೈರತ್ವವಿದೆ. ನಾನು ನನ್ನ ಪತಿಯನ್ನು ಬಹಳ ಪ್ರೀತಿಸುತ್ತಿದ್ದೆ. ಆದರೆ ನನ್ನ ಪತಿ ಸಂತಾನದ ಆಸೆಯಲ್ಲಿ ಇವಳನ್ನು ಮದುವೆಯಾಗಿ ಮನೆಗೆ ಕರೆತಂದ. ಬಸ್ಸು ಅಂದಿನಿಂದ ಇವಳು ನನ್ನ ಶತ್ರುವಾದಳು. ಆದರೆ ದುಃಖದ ವಿಷಯವೆಂದರೆ ಆ ಸಮಯದಲ್ಲಿ ನಾನು ಇವಳಿಂದ ನನ್ನ ಪ್ರತೀಕಾರ ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ನಿನ್ನ ತಂದೆ ಅವಳನ್ನು ಉಳಿಸಿ ನನ್ನನ್ನು ಜೈಲಿಗೆ ಕಳುಹಿಸಿದ್ದರು. ಆದರೆ ಅವನು ನನ್ನನ್ನು ಸಣ್ಣ ವಸ್ತುವೆಂದು ಭಾವಿಸಿದ್ದ. ಕೆಲವೇ ದಿನಗಳಲ್ಲಿ ನನ್ನ ಪರಿಚಯದವರು ನನ್ನನ್ನು ಜೈಲಿನಿಂದ ಬಿಡಿಸಿದರು. ಮತ್ತು ನಂತರ ನಾನು ನಿಮ್ಮ ಮನೆಗೆ ಬರುವ ಪ್ಲಾನ್ ಮಾಡಿದೆ, ಅನುಷ್ಕಾಳಿಗೆ ಮತ್ತೆ ಪಾಠ ಕಲಿಸಲು. ಎಲ್ಲ ಆಸ್ತಿ ನಮ್ಮದಾದ ಮೇಲೆ ಆಕೆಯ ದೇಹ ನಮಗೆ ಯಾವುದೇ ಉಪಯೋಗಕ್ಕೆ ಬರುವುದಿಲ್ಲ. ಆದರೆ ಆಕೆಯ ದೇಹ ಮತ್ತು ದೇಹದ ಅಂಗಗಳು ನಮ್ಮನ್ನು ಇನ್ನಷ್ಟು ಬಲಿಷ್ಠಗೊಳಿಸುತ್ತವೆ. ನಾವು ಆಕೆಯ ದೇಹದ ಎಲ್ಲ ಅಗತ್ಯ ಅಂಗಗಳನ್ನು ತೆಗೆದು ದುಬಾರಿ ಬೆಲೆಗೆ ಮಾರಾಟ ಮಾಡುತ್ತೇವೆ ಮತ್ತು ನಂತರ ನಮ್ಮ ಬಳಿ ಹಣವೇ ಹಣ ಇರುತ್ತದೆ ಎಂದಳು. ಈ ಎಲ್ಲಾ ಮಾತುಗಳನ್ನು ಆಡಿ ಅವರೆಲ್ಲ ಜೋರಾಗಿ ನಗುತ್ತಿದ್ದರು. ಈ ವಿಡಿಯೋ ನೋಡಿ ನನ್ನ ಕಣ್ಣುಗಳು ಅರಳಿದವು. ಇದರರ್ಥ ಈ ಮಹಿಳೆ ನನ್ನ ಮಕ್ಕಳನ್ನು ತನ್ನ ಕಡೆಗೆ ಸೆಳೆದುಕೊಂಡಿದ್ದಳು. ಯಾವ ಮಕ್ಕಳು ತಮ್ಮ ತಾಯಿಯ ಎದುರು ಎತ್ತರದ ಧ್ವನಿಯಲ್ಲಿ ಮಾತನಾಡುತ್ತಿರಲಿಲ್ಲವೋ ಅದೇ ಮಕ್ಕಳು ಈ ಮಹಿಳೆಯ ಮಾತಿಗೆ ಬಂದು ತಮ್ಮ ತಾಯಿಯ ವಿರುದ್ಧ ಹೋಗಿದ್ದರು. ಪ್ರತಿಜ್ಞಾ ಮತ್ತು ನನ್ನ ಇಬ್ಬರೂ ಮಕ್ಕಳು ಆಘಾತಕ್ಕೊಳಗಾದರು. ಅವರ ಸತ್ಯ ಬಯಲಾಗಿತ್ತು. ನನ್ನ ಮಗ ಓಡಿಹೋಗಲು ಪ್ರಯತ್ನಿಸಿದ. ಆಗ ಅವನ ಹಿಂದೆ ನಿಂತಿದ್ದ ಒಬ್ಬ ಅಪರಿಚಿತ ವ್ಯಕ್ತಿ ಅವನನ್ನು ಹಿಡಿದನು. ಒಬ್ಬನು ಪ್ರತಿಜ್ಞಾಳನ್ನು ಹಿಡಿದನು ಮತ್ತು ಇನ್ನೊಬ್ಬನು ನನ್ನ ಮಗಳನ್ನು ಹಿಡಿದನು. ಅಂಗದ್ ನನ್ನ ಬಳಿ ಬಂದು, ಇವರು ಪೊಲೀಸರು. ಮೊದಲು ನಿಮ್ಮ ಸವತಿ ಜೈಲಿನಿಂದ ತಪ್ಪಿಸಿಕೊಂಡಿದ್ದಳು. ಆದರೆ ಈಗ ಇವಳಿಗೆ ಬಹಳ ದೊಡ್ಡ ಶಿಕ್ಷೆ ಸಿಗುತ್ತದೆ ಎಂದನು. ಅವನು, ನಾನು ಅಮೆರಿಕಾದಲ್ಲಿ ವಾಸಿಸುತ್ತಿದ್ದೆ. ನನಗೆ ನನ್ನ ಅಣ್ಣನ ಸಾವಿನ ಸುದ್ದಿ ಸಿಕ್ಕಾಗ ಮತ್ತು ಅವನಿಗೆ ಎರಡನೇ ಮದುವೆಯಾಗಿದೆ ಎಂದು ತಿಳಿದಾಗ ನಾನು ಇಲ್ಲಿಗೆ ಬರುವ ಮೊದಲು ನನ್ನ ಜನರನ್ನು ಕೆಲಸಕ್ಕೆ ಹಚ್ಚಿದೆ. ನನ್ನ ಹಿನ್ನೆಲೆಯನ್ನು ತಿಳಿಯಲು ನಾನು ಹೇಗಿದ್ದೇನೆ, ಏನು ಮಾಡುತ್ತೇನೆ ಮತ್ತು ನಾನು ಯಾರು ಎಂದು. ಅವರ ಜನರು ನನ್ನ ಎಲ್ಲಾ ಮಾಹಿತಿಯನ್ನು ತೆಗೆದು ಅಂಗದ್ಗೆ ಕೊಟ್ಟರು ಮತ್ತು ನನ್ನ ಮಕ್ಕಳು ಹೇಗೆ ನನ್ನ ವಿರುದ್ಧವಾಗಿ ಅವನ ಅಣ್ಣನನ್ನು 5 ರೂಪಾಯಿ ಲಕ್ಷಕ್ಕೆ ನನಗೆ ಮಾರಿದರು ಎಂದು ತಿಳಿಸಿದರು. ಅಂಗದ್ನ ಜನರೇ ಸಂಪೂರ್ಣ ಯೋಜನೆಯೊಂದಿಗೆ ಪ್ರತಿಜ್ಞಾ, ನನ್ನ ಮಗ ಮತ್ತು ಮಗಳನ್ನು ಹಿಂಬಾಲಿಸಿದರು. ಅವರಿಗೆ ಎಲ್ಲಿಂದ ಹೇಗಾದರೂ ಸಾಕ್ಷಿ ಸಿಕ್ಕಿದರೂ ಅವರು ಅಂಗದ್ಗೆ ಕಳುಹಿಸಿದರು. ಇದು ಒಂದು ಪ್ರಮುಖ ಮತ್ತು ಅಗತ್ಯ ಸಾಕ್ಷಿ. ಅದನ್ನು ಅಂಗದ್ ನನಗೆ ತೋರಿಸಲು ಬಯಸಿದ್ದ ಮತ್ತು ಈ ಜನರು ಮದುವೆಯ ಸುದ್ದಿ ಕೇಳಿ ನನ್ನ ಮದುವೆಯನ್ನು ನಿಲ್ಲಿಸಲು ಖಂಡಿತ ಬರುತ್ತಾರೆ ಮತ್ತು ಆಗ ಇವರನ್ನು ಸ್ಥಳದಲ್ಲಿಯೇ ಹಿಡಿಯಬಹುದು ಎಂದು ಅವನಿಗೆ ಗೊತ್ತಿತ್ತು ಎಂದನು. ಇದೆಲ್ಲವನ್ನು ಕೇಳಿ ನನ್ನ ಕಾಲ ಕೆಳಗಿನ ನೆಲವೇ ಜಾರಿತು. ನಾನು ನಿಧಾನವಾಗಿ ನಡೆಯುತ್ತಾ ನನ್ನ ಸವತಿಯ ಬಳಿ ಹೋದೆ. ನಾನು ಅವಳ ಮುಖಕ್ಕೆ ಒಂದು ಬಲವಾದ ಏಟು ಹೊಡೆದೆ ಮತ್ತು, ನಿನಗೆ ಇದೆಲ್ಲವನ್ನು ಮಾಡಲು ನಾಚಿಕೆಯಾಗಲಿಲ್ಲವೇ? ನೀನು ಇತರರ ಮಡಿಲನ್ನು ಹಾಳು ಮಾಡುವಲ್ಲಿ ನಿಪುಣಳಾಗಿರುವ ಕಾರಣವೇ ಬಹುಶಃ ದೇವರು ನಿನ್ನನ್ನು ಸಂತಾನವಿಲ್ಲದಂತೆ ಇಟ್ಟಿದ್ದಾನೆ ಎಂದೆ. ಅವಳು ಅಲ್ಲಿಂದ ಓಡಿಹೋಗಲು ಪ್ರಯತ್ನಿಸುತ್ತಿದ್ದಳು. ಆದರೆ ಈಗ ಅವಳು ಓಡಿಹೋಗಲು ಸಾಧ್ಯವಿರಲಿಲ್ಲ. ಅಂಗದ್ ಬಗ್ಗೆಯೂ ಎಲ್ಲಾ ಸತ್ಯ ಗೊತ್ತಾಯಿತು. ಅವನು ಈಗಾಗಲೇ ಮದುವೆಯಾಗಿದ್ದ. ಅವನು ನನ್ನನ್ನು ಮದುವೆಯಾಗಲು ಬಯಸುತ್ತಿರಲಿಲ್ಲ. ಅವನು ತನ್ನ ಅಣ್ಣನ ಹೆಂಡತಿಯನ್ನು ಉಳಿಸಲು ಮತ್ತು ಎಲ್ಲಾ ಸತ್ಯವನ್ನು ನನ್ನ ಮುಂದೆ ತರಲು ಇಲ್ಲಿಗೆ ಬಂದಿದ್ದ. ಅವನು ಒಬ್ಬ ಒಳ್ಳೆಯ ಪ್ರಾಮಾಣಿಕ ಮನುಷ್ಯನಾಗಿದ್ದ. ಈ ಜಗತ್ತಿನಲ್ಲಿ ನನಗೆ ಯಾರೂ ಇಲ್ಲ ಎಂದು ಅವನಿಗೆ ಗೊತ್ತಿತ್ತು. ಯಾರೂ ನನಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಅವನು ಮುಂದೆ ಬಂದು ಈ ಎಲ್ಲ ನಾಟಕವನ್ನೂ ಮಾಡಿದ. ಆ ಮೂವರನ್ನು ಪೊಲೀಸರು ಕರೆದುಕೊಂಡು ಹೋಗಿದ್ದರು. ಪ್ರತಿಜ್ಞಾಳ ಮೇಲೆ ಈಗ ದೊಡ್ಡ ಕೇಸ್ ನಡೆಯಬೇಕಿತ್ತು. ಏಕೆಂದರೆ ಅವಳು ಇದೇ ಕೆಲಸ ಮಾಡುವ ಗ್ಯಾಂಗ್ಗೆ ಸೇರಿದವಳಾಗಿದ್ದಳು ಮತ್ತು ಯಾವಾಗಲಿಂದಲೂ ಈ ಕೆಲಸವನ್ನು ಮಾಡುತ್ತಾ ಬಂದಿದ್ದಳು. ಆದರೆ ನನಗೆ ನನ್ನ ಮಗಳ ಬಗ್ಗೆ ಚಿಂತೆಯಿತ್ತು. ಅವಳು ಹೆಣ್ಣುಮಗಳು ಮತ್ತು ಅವಳು ಜೈಲಿನಲ್ಲಿ ತನ್ನ ಜೀವನ ಕಳೆಯಲು ನನಗೆ ಇಷ್ಟವಿರಲಿಲ್ಲ. ಆದರೆ ನಂತರ ನನಗೆ ಅನಿಸಿತು, ಮಗಳು ಸಹ ತನ್ನ ತಾಯಿಯ ಬಗ್ಗೆ ಯೋಚಿಸಲಿಲ್ಲ. ಅವಳು ಸಹ ದುರಾಸೆಗೊಳಗಾಗಿದ್ದಳು. ನಾನು ಅವಳನ್ನು ಅವಳ ಪಾಡಿಗೆ ಬಿಟ್ಟೆ. ನನಗೆ ನನ್ನ ಮಕ್ಕಳ ಬಗ್ಗೆ ಯಾವುದೇ ಸಹಾನುಭೂತಿ ಉಳಿದಿರಲಿಲ್ಲ. ಅಂಗದ್ ಮತ್ತು ನಾನು ಮರುದಿನ ಪೊಲೀಸ್ ಠಾಣೆಗೆ ಹೋದೆವು. ಅಲ್ಲಿ ಹೋಗಿ ನಮಗೆ ಪ್ರತಿಜ್ಞಾಳ ಸತ್ಯ ಗೊತ್ತಾಯಿತು. ವಾಸ್ತವವಾಗಿ ಪ್ರತಿಜ್ಞಾ ಒಬ್ಬ ಸಣ್ಣಪುಟ್ಟ ವೈದ್ಯನ ಮಗಳು.
ಒಂದು ಸಮಯದಲ್ಲಿ ಅವಳ ತಂದೆಯನ್ನು ಪೊಲೀಸರು ಬಂಧಿಸಿದ್ದಾರೆಂದು ಅವಳಿಗೆ ಗೊತ್ತಾಯಿತು. ಈ ಆರೋಪದಲ್ಲಿ ಅವನು ಜನರಿಗೆ ಚಿಕಿತ್ಸೆಯ ನೆಪದಲ್ಲಿ ಅವರನ್ನು ಅರನಿದ್ರೆಗೆ ಒಳಪಡಿಸಿ ಅವರ ದೇಹದ ಅಗತ್ಯ ಅಂಗಗಳನ್ನು ತೆಗೆದು ದೊಡ್ಡ ಆಸ್ಪತ್ರೆಯ ವೈದ್ಯರಿಗೆ ದುಬಾರಿ ಬೆಲೆಗೆ ಮಾರಾಟ ಮಾಡುತ್ತಿದ್ದ. ಅವನು ಇದೇ ವ್ಯಾಪಾರವನ್ನು ಮಾಡುತ್ತಿದ್ದ ಮತ್ತು ಅವನೊಂದಿಗೆ ಇನ್ನೂ ಅನೇಕ ವೈದ್ಯರು ಸೇರಿಕೊಂಡಿದ್ದರು. ಅವನ ತಂದೆಯ ರಹಸ್ಯ ಬಯಲಾಗಿ ಅವರನ್ನು ಪೊಲೀಸರು ಹಿಡಿದಾಗ ಪ್ರತಿಜ್ಞಾಳಿಗೆ ತನ್ನ ತಂದೆಯ ಸತ್ಯ ಗೊತ್ತಾಯಿತು. ಆದರೆ ಆಕೆಯ ತಂದೆ ಜೈಲಿಗೆ ಹೋದ ನಂತರ ಈ ಕೆಲಸದಲ್ಲಿ ತೊಡಗಿದ್ದ ಜನರು ಪ್ರತಿಜ್ಞಾಳಿಗೆ ತೊಂದರೆ ನೀಡಲು ಪ್ರಾರಂಭಿಸಿದರು ಮತ್ತು ನೀನು ಸಹ ಆ ವೈದ್ಯನ ಮಗಳು. ಈ ಕೆಲಸವನ್ನು ನಿನ್ನ ತಂದೆ ಶುರು ಮಾಡಿದ್ದರು. ನೀನು ಸಹ ಈ ಕೆಲಸ ಮಾಡಬೇಕು. ನೀನು ನಿನ್ನ ತಂದೆಯ ಜಾಗದಲ್ಲಿ ಕ್ಲಿನಿಕ್ ತೆರೆದು ಯಾವುದೇ ರೀತಿಯಲ್ಲಿ ಜನರ ಅಗತ್ಯ ಅಂಗಗಳನ್ನು ತೆಗೆದು ನಮಗೆ ಕೊಡಬೇಕು. ಇದರಿಂದ ನೀನು ಬಹಳ ಹಣ ಗಳಿಸಬಹುದು ಮತ್ತು ನಮ್ಮ ಕೆಲಸವೂ ಆಗುತ್ತದೆ. ಒಂದು ವೇಳೆ ನೀನು ಈ ಕೆಲಸ ಮಾಡದಿದ್ದರೆ ನಾವು ನಿನ್ನನ್ನು ಕೊಲೆ ಮಾಡುತ್ತೇವೆ ಎಂದರು. ಅವಳು ಭಯಭೀತಳಾದಳು. ಮೊದಲು ಅವಳು ಈ ಕೆಲಸವನ್ನು ನಿಧಾನವಾಗಿ ಹೆದರುತ್ತಾ ಮಾಡಿದಳು. ಆದರೆ ನಂತರ ಈ ಕೆಲಸವೇ ಅವಳ ಅಭ್ಯಾಸವಾದಾಗ ಅವಳು ಇದನ್ನು ತನ್ನ ಮದುವೆಯ ನಂತರವೂ ಮುಂದುವರಿಸಿದಳು. ವೈದ್ಯಳಾಗಿ ಅಲ್ಲ, ಬದಲಿಗೆ ಜನರೊಂದಿಗೆ ಬೆರೆತು ಅವರಿಗೆ ನೆಪ ಹೇಳಿ ಈ ಕೆಲಸ ಮಾಡುತ್ತಿದ್ದವರ ಬಳಿ ಅವರನ್ನು ತಲುಪಿಸುತ್ತಿದ್ದಳು. ಇದರಲ್ಲಿ ಅವಳಿಗೂ ಹಣ ಸಿಗುತ್ತಿತ್ತು. ಮತ್ತು ಅವಳು ನನ್ನೊಂದಿಗೆ ಇದೆಲ್ಲವನ್ನೂ ಮಾಡಲು ಹೋಗುತ್ತಿದ್ದಾಗ ನನ್ನ ಪತಿ ಅವಳನ್ನು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದರು ಮತ್ತು ಅವಳ ಎಲ್ಲಾ ಸತ್ಯ ನಮ್ಮೆಲ್ಲರ ಮುಂದೆ ಬಂದಿತ್ತು. ಆದರೆ ಅವಳು ಜೈಲಿಗೆ ಹೋದಾಗ ಅವಳ ಕೆಲ ಜನರು ಅವಳನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿಸಿದರು. ಹೇಗಾದರೂ ಜೈಲಿನಿಂದ ಆಜಾದಳಾಗಿ ಮತ್ತೆ ನಮ್ಮ ಮನೆಗೆ ಬಂದಾಗ ಅವಳು ನನ್ನ ಮಕ್ಕಳನ್ನು ಪ್ರಲೋಭನೆಗೊಳಿಸಿ ನನ್ನ ಮೇಲೆ ಪ್ರತೀಕಾರ ತೆಗೆದುಕೊಳ್ಳಲು ಯತ್ನಿಸಿದ್ದಳು. ನನ್ನ ಪತಿಯ ಎದುರು ಅವಳ ಸತ್ಯ ನನ್ನಿಂದಲೇ ಬಯಲಾಗಿದೆ ಎಂದು ಅವಳು ಭಾವಿಸಿದ್ದಳು. ಈಗ ಪೊಲೀಸರು ಅವಳನ್ನು ಬಂಧಿಸಿದಾಗ ಅವಳು ತನ್ನ ಜೀವನದ ಸಂಪೂರ್ಣ ಕಥೆಯನ್ನು ಹೇಳಿದಳು. ಅವಳು ತನ್ನ ಗ್ಯಾಂಗ್ನೊಂದಿಗೆ ಸೇರಿಕೊಂಡಿದ್ದ ಜನರ ಹೆಸರುಗಳನ್ನೂ ಸಹ ಹೇಳಿದಳು. ಆಸ್ಪತ್ರೆಯ ಸಾಕಷ್ಟು ವೈದ್ಯರು ಮತ್ತು ಸಣ್ಣಪುಟ್ಟ ಅಪಹರಣಕಾರರು ಜನರು ಅಪಹರಿಸಿ ಈ ಕೆಲಸವನ್ನು ಮಾಡುತ್ತಿದ್ದರು. ಇದು ಒಂದು ಬಹಳ ದೊಡ್ಡ ಗ್ಯಾಂಗ್ ಆಗಿತ್ತು. ಇದರಲ್ಲಿ ಸುಮಾರು 17 ರಿಂದ 20 ಜನರು ಸೇರಿದ್ದರು ಮತ್ತು ಅವರು ಮೌನವಾಗಿ ಈ ಕೆಲಸವನ್ನು ಮಾಡಿ ಬಹಳಷ್ಟು ಹಣ ಗಳಿಸುತ್ತಿದ್ದರು ಮತ್ತು ಎಷ್ಟು ಜನರ ಪ್ರಮುಖ ಅಂಗಗಳನ್ನು ತೆಗೆದು ಮಾರಾಟ ಮಾಡಿದ್ದಾರೋ ಗೊತ್ತಿಲ್ಲ. ಅವರೆಲ್ಲರನ್ನೂ ಬಂಧಿಸಲಾಯಿತು ಮತ್ತು ಈ ರೀತಿಯಾಗಿ ಸತ್ಯ ಹೊರಬಂತು ಮತ್ತು ಒಂದು ದೊಡ್ಡ ಗ್ಯಾಂಗ್ನ ರಹಸ್ಯ ಬಯಲಾಯಿತು. ಪೊಲೀಸರು ಆ ಎಲ್ಲ ಜನರಿಗೆ ಕಠಿಣ ಶಿಕ್ಷೆ ಕೊಡಿಸಿದರು. ನನ್ನ ಮಗ ಪ್ರತಿಜ್ಞಾ ಮತ್ತು ಅವಳ ಗ್ಯಾಂಗ್ನ ಎಲ್ಲ ಜನರು ಈಗ ತಮ್ಮ ತಪ್ಪಿನ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ. ನನಗೆ ಅಂಗದ್ನ ಬಗ್ಗೆ ಕೃತಜ್ಞತೆಯಿದೆ. ಅವನೊಂದಿಗೆ ನನಗೆ ಯಾವುದೇ ಸಂಬಂಧ ಇರಲಿಲ್ಲ. ಆದರೂ ಅವನು ನನಗೆ ಸಹಾಯ ಮಾಡಿದ ಮತ್ತು ಅವನು ಈಗ ಈ ಮನೆ ನಿಮ್ಮದು. ನನ್ನ ಅಣ್ಣ ಸಂಪಾದಿಸಿದ ಎಲ್ಲ ಆಸ್ತಿಯನ್ನು ತನ್ನ ಶ್ರಮದಿಂದ ಮಾಡಿದ್ದರು. ಆದ್ದರಿಂದ ಇದರಲ್ಲಿ ನನ್ನ ಯಾವುದೇ ಹಕ್ಕು ಇಲ್ಲ. ಇದೆಲ್ಲವೂ ನಿಮ್ಮದು. ಹೇಗಾದರೂ ನಾನು ಅಮೆರಿಕಾದಲ್ಲಿ ವಾಸಿಸುತ್ತೇನೆ. ನಿಮಗೆ ಯಾವುದೇ ಅಗತ್ಯವಿದ್ದರೂ ನನಗೆ ಕರೆ ಮಾಡಿ ಎಂದನು. ಅವನು ಹಿಂದಿರುಗಿದರೂ ನನಗೆ ಒಂದು ಪಾಠ ಹೇಳಿ ಹೋದ. ನಾನು ಕೊನೆಗೆ ಹೀಗೆ ಹೆದರಿ ಎಷ್ಟು ದಿನ ಬದುಕುತ್ತೇನೆ. ಈಗ ನಾನು ಎಚ್ಚರದಿಂದಿರಬೇಕು, ಜಾಗರೂಕಳಾಗಿರಬೇಕು. ನಾನು ಈಗ ನನ್ನ 2ನೇ ಪತಿಯ ಆಸ್ತಿಯನ್ನು ನೋಡಿಕೊಡುತ್ತಿದ್ದೇನೆ ಮತ್ತು ಈಗ ಕೇವಲ ನನಗಾಗಿ ಬದುಕುತ್ತಿದ್ದೇನೆ. ಸ್ನೇಹಿತರೆ, ನಮ್ಮ ಕಥೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೌದು, ನೋಟಿಫಿಕೇಷನ್ ಬೆಲ್ ಅನ್ನು ಖಂಡಿತ ಒತ್ತಿರಿ. ಇದರಿಂದ ಮುಂದಿನ ಅಪ್ಡೇಟ್ ನಿಮಗೆ ಮೊದಲು ಸಿಗುತ್ತದೆ.